ಹಿರಿಯ ಬಂಧುಗಳು ಕೊಟ್ಟಂತ ಅನುಭವ, ಬಲ ಮತ್ತು ಭರವಸೆ ಇವೆಲ್ಲ ಆದ್ರಿಂದ ನಾನು ಇದನ್ನ ಯಾವುದೇ ರೀತಿ ಅನುಸರಣೆ ಮಾಡಿಲ್ಲ, ಮಾಡಬೇಕೆನ್ನುವ ಇಚ್ಛೆ ಇಲ್ಲ ಬಂತು. ಮೊದಲಿಗೆ ಉಡುಪಿ ಕೆನರಾ ಅಂತರ ಪಂಗಡದವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ, ನನಗೊಂದು ಅವಕಾಶ ಕೊಟ್ಟಿದ್ದಕ್ಕಾಗಿ. ಮತ್ತು ಇವತ್ತಿನ ಚೇರ್ಪರ್ಸನ್ ಪಿ ಪ್ರಸಾದ್ ಅವ್ರಿಗೂ ಧನ್ಯವಾದಗಳು. ಹಾಗೆ ಬಂಧುಗಳೇ, ಇವತ್ತಿನ ಒಂದು ವಿಚಾರ 8ನೇ ಹೆಜ್ಜೆ. 8ನೇ ಹೆಜ್ಜೆ ಹೋಗೋಕ್ಕಿಂತ ಮುಂಚೆ ಮತ್ತೊಮ್ಮೆ ರೀಕ್ಯಾಪ್ ಮಾಡ್ಕೋಬೇಕು. 1ನೇ ಹೆಜ್ಜೆಯಿಂದ 7ನೇ ಹೆಜ್ಜೆವರೆಗೂ ನಾವೇನ್ ಮಾಡಿದ್ದೇವೆ ಅಂತ. 1, 2, 3 ಹೆಜ್ಜೆಗಳು ಒಂದು ಫೌಂಡೇಶನ್ ಹಾಕೊಡ್ತದೆ ನಮಗೆ. ಅಂದ್ರೆ ಈ ಫೌಂಡೇಶನ್ ದೊಡ್ಡ ಆಧ್ಯಾತ್ಮಿಕ ಕಟ್ಟಡ ಕಟ್ತೇವೆ ಈ ಫೌಂಡೇಶನ್ ಮೇಲೆ. ಈ ಫೌಂಡೇಶನ್ ವೆರಿ ಇಂಪಾರ್ಟೆಂಟ್. 1, 2, 3 ಹೆಜ್ಜೆಗಳು ಫೌಂಡೇಶನ್. ಈ ಫೌಂಡೇಶನ್ ಮೇಲೆ ಮುಂದೆ ಏನಿದೆ, ಒಂದು ದೊಡ್ಡ ಆಧ್ಯಾತ್ಮಿಕ ಕಟ್ಟಡ. ಎಷ್ಟು ಅಂತಸ್ತು ಬೇಕಾದ್ರೂ ಕಟ್ಬೋದು. ಫೌಂಡೇಶನ್ ಸರಿ ಇಲ್ಲ ಅಂದ್ರೆ ಎಲ್ಲ ಬಿದ್ದೋಗುತ್ತೆ. ಹಾಗಾಗಿ ಮೊದಲ 3 ಹೆಜ್ಜೆಗಳನ್ನು ನಾವು ಬಹಳಷ್ಟು ಪ್ರಯತ್ನ ಪಟ್ಟು ಕಂಡುಕೋಬೇಕು ಅದನ್ನ. ಆಮೇಲೆ 4 ಮತ್ತು 5, 6 ಮತ್ತು 7, ಆಮೇಲೆ 8 ಮತ್ತು 9 ಇವೆಲ್ಲ ಜೋಡಿ ಹೆಜ್ಜೆಗಳು. ಮೊದಲ 3 ಹೆಜ್ಜೆಗಳು ಫೌಂಡೇಶನ್ ಹೆಜ್ಜೆಗಳು, ಇವೆಲ್ಲ ಜೋಡಿ, ಒಂದಕ್ಕೊಂದು ಅಟ್ಯಾಚ್ಮೆಂಟ್ ಇರುತ್ತೆ. 4 ಹೆಜ್ಜೆ ಮಾಡಿದ ತಕ್ಷಣ 5ನೇ ಹೆಜ್ಜೆ ಮಾಡಬೇಕು, ಅದು ತಕ್ಷಣ ನಡಿಬೇಕು. ಮತ್ತು 8 ಮಾಡಿದ ತಕ್ಷಣ 9, ಅದು ಒಂದಕ್ಕೊಂದು ಕೂಡಿಕೆ ಅದು. ಆಮೇಲೆ ಇನ್ನೊಂದು 6 ಮತ್ತು 7 ಅಷ್ಟೇ. ಆಮೇಲೆ ನಂತರ ಏನಿದೆ 10, 11, 12 ಈ 3 ಹೆಜ್ಜೆಗಳು ಮೈಂಟೆನೆನ್ಸ್ ಅಂತೆ. ಅಂದ್ರೆ ನಾವು ಪ್ರತಿದಿನ ಈ 10, 11, 12 ಪ್ರತಿದಿನ ಮಾಡ್ಬೇಕು, ಇದನ್ನ ಮೈಂಟೈನ್ ಮಾಡ್ಕೊಂತ ಹೋಗ್ಬೇಕು. 10ನೇ ಹೆಜ್ಜೆಯಲ್ಲಿ ಈ ಒಂದು 4ನೇ ಹೆಜ್ಜೆಯಿಂದ 9ನೇ ಹೆಜ್ಜೆ 6 ಹೆಜ್ಜೆಗಳು 10ನೇ ಹೆಜ್ಜೆಯಲ್ಲೇ ಬರುತ್ತೆ. ಇನ್ನು 11ನೇ ಹೆಜ್ಜೆಯಲ್ಲಿ 1 ರಿಂದ 3 ಅದ್ರ ಮುಂದುವರಿದ ಭಾಗ, 1 ರಿಂದ 3 ಮುಂದುವರಿದ ಭಾಗ ಪ್ರಾರ್ಥನೆ ಮತ್ತು ಧ್ಯಾನ. ಇವೆಲ್ಲ ಅಲ್ಲೇ ಅರ್ಥ ಇದೆ. ಟೋಟಲ್ ಆಗಿ 12 ಹೆಜ್ಜೆಗಳು ಈ 10, 11ರಲ್ಲಿ ಬಂದ್ಬಿಡುತ್ತೆ. 11 ಹೆಜ್ಜೆಗಳು. ಇನ್ನು 12ನೇ ಹೆಜ್ಜೆ ಏನಿದೆ, ಇದು ರಿಸಲ್ಟ್. ಇದು ಈ ಮೈಂಟೆನೆನ್ಸ್ ಹೆಜ್ಜೆ ಮಾಡ್ತೀವಲ್ಲ, ಇದು ರಿಸಲ್ಟ್. ಇದು ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮೆಲ್ಲಾ ವ್ಯವಹಾರಗಳಲ್ಲಿ ಈ ತತ್ವವನ್ನು ಪಾಲನೆ ಮಾಡ್ಲಿಕ್ಕೆ ಶುರು ಮಾಡಿರ್ತೇವೆ. ನೆಕ್ಸ್ಟ್ ಆಧ್ಯಾತ್ಮಿಕ ಜಾಗೃತಿ ಉಂಟಾಗಿ ಇಂಥವ್ರಿಗೆ ಮೆಸೇಜ್ ಕೊಡಬೇಕು ಅಂತ ಭಗವಂತನೇ ಕಲಿಸ್ತಾನೆ. ಯಾವ ರೀತಿ ಮೆಸೇಜ್? ಅದು ನರಳುತ್ತಿರುವವರಿಗೆ, ಹೊಸಬರು ಇರ್ಬೋದು, ಹಳಬರು ಇರ್ಬೋದು, ಒಟ್ಟು ನರಳುತ್ತಿರುವವರಿಗೆ ನಾವು ಮೆಸೇಜ್ ಕೊಡ್ಲಿಕ್ಕೆ, ಕ್ಯಾರಿ ಮಾಡ್ಲಿಕ್ಕೆ ನಾವು ಸಿದ್ಧರಾಗಿರ್ತೇವೆ. ಈ ತರ ನಾವು ಹೆಜ್ಜೆಗಳನ್ನ ಸರಿಯಾಗಿ ಪಾಲನೆ ಮಾಡಬೇಕು. ಅದಕ್ಕಿಂತ ಮುಂಚೆ ನಮಗೆ ಈ ಹೆಜ್ಜೆಗಳನ್ನ ತಗೊಳ್ಳಿಕ್ಕೆ ಮನಸ್ಸಿರೋದಿಲ್ಲ. ಸ್ಟಾರ್ಟಿಂಗ್ ದಿನಗಳಲ್ಲಿ ನಾವೇನ್ ಕುಡ್ತಾ ಬಿಟ್ಟಿದೀವಲ್ಲ, ಸಾಕು, ಇನ್ನೇನು ಕುಡ್ತಾ ಬಿಡ್ಲಿಕ್ಕೋಸ್ಕರ ಬಂದಿದ್ದು. ಕುಡ್ತಾ ದೂರ ಆದ್ಮೇಲೆ ಮತ್ತೆ ಯಾಕಿವೆಲ್ಲ ದೊಡ್ಡ ದೊಡ್ಡ ಬುಕ್ಗಳನ್ನೆಲ್ಲ ಓದೋದು, ಹೆಜ್ಜೆಗಳನ್ನೆಲ್ಲ ಮಾಡೋದು, ನಮಗೆ ಆ ಮನಸ್ಸಿರೋದಿಲ್ಲ. ನನಗೂ ಇರ್ಲಿಲ್ಲ ಪ್ರಾರಂಭ ದಿನಗಳಲ್ಲಿ. ಆದ್ರೆ ಬಿಗ್ ಬುಕ್ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾನೆ. ಯಾವಾಗಿಂದ ಹೇಳ್ತಾನೆ ಅಂದ್ರೆ 3ನೇ ಹೆಜ್ಜೆ ಪ್ರಾರಂಭದಿಂದಲೇ ಹೇಳ್ತಾನೆ. ಅವನು ಕೊಟ್ಟ ಸಂಖ್ಯೆ 68 ಅಲ್ಲಿ ಬರ್ತದೆ. 68 ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಹೆಜ್ಜೆಗಳನ್ನು ನಾವು ತೆಗೆದುಕೊಳ್ಳುವ ಮೊದಲು ನಾವು ನಮ್ಮನ್ನೇ ಸಂಪೂರ್ಣವಾಗಿ ಅವನಿಗೆ ಅರ್ಪಿಸಿಕೊಳ್ಳಲು ಚೆನ್ನಾಗಿ ಯೋಚಿಸಿ ಸಿದ್ಧರಾಗಿದ್ದೇವೆ ಎಂಬುದನ್ನು ಖಚಿತಪಡಿಸಿಕೊಂಡೆವು. ಅಂದ್ರೆ ನಾವು ಹೆಜ್ಜೆಗಳು ತಗೊಳ್ಳಿಕ್ಕೆ ರೆಡಿ ಆಗಬೇಕು. ಭಗವಂತನಿಗೆ ನಾವು ಸಂಪೂರ್ಣವಾಗಿ ಅರ್ಪಿಸ್ಕೊಳ್ಬೇಕು. ನಾನು ಸಿದ್ಧನಾಗಿದ್ದೇನೆ ಹೆಜ್ಜೆಗಳು ತಗೊಳ್ಳಿಕ್ಕೆ ಅಂತ. ನೆಕ್ಸ್ಟ್ ಅದೇ ರೀತಿ ಮುಂದುವರಿಯುತ್ತೆ. ಯಾವಾಗ ಅಂದ್ರೆ ಪೇಜ್ ನಂಬರ್ 81 ಅಲ್ಲಿ ಬರುತ್ತೆ. ಸಮ್ಮತಿಯು ಅನಿವಾರ್ಯವೆಂದು ನಾವಾಗಲೇ ಒತ್ತಿ ಹೇಳಿದ್ದೇವೆ ಅಂತ. ಸಮ್ಮತಿ ಅಂದ್ರೆ ಒಪ್ಪಿಗೆ ತನ ಕೊಟ್ಬಿಟ್ಟಿದ್ದೇವೆ. ನಾವು ಹೆಜ್ಜೆಗಳು ಮಾಡ್ತೇವೆ, ಭಗವಂತ ನೀನು ಅದಕ್ಕೆ ನಾವು ಸಿದ್ಧರಾಗಿದ್ದೇನೆ, ನೀನು ಭಗವಂತ ಅದಕ್ಕೆ ಪ್ರೇರಣೆ ಕೊಡುವಂತೇಳಿ. ನೆಕ್ಸ್ಟ್ ನೀವು ಪೇಜ್ ನಂಬರ್ 81 ಆದ್ಮೇಲೆ 82ರಲ್ಲೂ ಹೇಳ್ತಾನೆ, ಮದ್ಯವನ್ನು ಜಯಿಸಲು ನಾವು ಏನು ಬೇಕಾದರೂ ಎಷ್ಟು ದೂರವಾದರೂ ಹೋಗಲು ಮೊದಲೇ ಒಪ್ಪಿಕೊಂಡಿದ್ದೇವೆ. ಪ್ರಾರಂಭದಿಂದಲೇ ಒಪ್ಕೊಂತ ಬಂದಿದ್ದೇವೆ, ನಾವು ಏನ್ ಮಾಡ್ಲಿಕ್ಕೂ ಸಿದ್ಧ ಇದ್ದೇವೆ, ಎಷ್ಟು ದೂರ ಹೋಗ್ಲಿಕ್ಕೂ ಸಿದ್ಧ ಇದ್ದೇವೆ ಅನ್ನೋದನ್ನ ಪ್ರಾರಂಭದಲ್ಲಿ ನಾವು ಒಪ್ಕೊಂಡ್ಬಿಟ್ಟಿದ್ದೇವೆ. ಆಮೇಲೆ ಪೇಜ್ ನಂಬರ್ 84ರಲ್ಲೂ ಹೇಳ್ತಾನೆ, ಆಧ್ಯಾತ್ಮಿಕ ಅನುಭವವನ್ನು ಕಂಡುಕೊಳ್ಳಲು ನಾವು ಎಲ್ಲಿಯವರೆಗೆ ಬೇಕಾದರೂ ಹೋಗುತ್ತೇವೆ. ಎಲ್ಲಿಯವರೆಗೂ ಬೇಕಂದ್ರೆ ಈ ಹೆಜ್ಜೆಗಳು ಮಾಡ್ತಾ 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 ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತೇವೆ ಅಲ್ಲಿಗೆಲ್ಲ ನಾವು ಹೋಗಿ ಸಿದ್ಧನಾಗ್ತೇನೆ ಅಂತ. ಆಧ್ಯಾತ್ಮಿಕ ಅನುಭವ ಪಡ್ಕೊಳ್ಳೋಕೆ ನಾನು ಪೂರ್ಣವಾಗಿ ಸಿದ್ಧನಾಗಿದ್ದೇನೆ ಅಂತ ತೋರಿಸ್ಕೊಂಡ್ಬಿಡ್ಬೇಕಂತ. ಹಾಗಾಗಿ ನಾವೆಲ್ಲೂ ತಡೆ ಹಿಡಿಬಾರ್ದು. ಹೆಜ್ಜೆಗಳು ಮಾಡುವಾಗ ಎಲ್ಲೆಲ್ಲೂ ತಡೆ ಹಿಡ್ಕೊಂಡು ಕೂಡಬಾರ್ದು. ನಾನು ಕಂಡುಕೊಂಡಿರಂಗೆ ಬಹಳಷ್ಟು ಜನ 3 ಹೆಜ್ಜೆಗಳು ಮಾಡಿ 4ನೇದು ಮಾಡೋದಲ್ಲೇ ಸ್ಟಾಪ್ ಆಗ್ತಾರೆ, ಅಥವಾ 4 ಮಾಡಿದ್ರು 5 ಮಾಡೋದಲ್ಲೇ ಸ್ಟಾಪ್ ಆಗ್ತಾರೆ. 5 ಮಾಡಿದ್ರು ಮುಂದೆ ಬರೋದಿಲ್ಲ, ಅಷ್ಟಕ್ಕೆ ಸ್ಟಾಪ್ ಆಗಿರ್ತಾರೆ. ಆಮೇಲೆ ಹೆಂಗ ಮುಂದುವರ್ಸಿ 6, 7 ಮಾಡ್ಕೊಂಡಿರೋ ನಂತರ 8ಕ್ಕೆ ಬಂದಾಗ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಇಲ್ಲಿ ಮನಸ್ಸು ಏನಾಗ್ತಾ ಇತ್ತು, ನನಗೆ ಮನಸ್ಸು ಏನಂತಿತ್ತು ಅಂದ್ರೆ, ನಾನು ಹಾನಿ ಯಾರಿಗೂ ಮಾಡಿಲ್ಲ, ನಾನು ದೊಡ್ಡ ಸಾಚಾ ವ್ಯಕ್ತಿ, ನನಗೆ ಎಲ್ಲರೂ ಹಾನಿ ಮಾಡಿದ್ದಾರೆ, ಅದರಿಂದಲೇ ನಾನು ಈ ರೀತಿ ಕುಡುಕನಾಗಿ ಹಳ್ಳ ಹಾಕೋಗಿತ್ತು. ಈ ತರ ನನ್ನ ಮನೋಭಾವ ಆವಾಗ ಇತ್ತು 8ನೇ ಹೆಜ್ಜೆ ಮಾಡುವಾಗ. ಆಗ ಹಾನಿ ಮಾಡಿದವರು ಪಟ್ಟಿ ಮಾಡು ಮಾರಯ್ಯ, ಅವರಿಗೆಲ್ಲ ಪರಿಹಾರ ಕೊಡೋದ್ರೆ ಇನ್ನೆಲ್ಲಿಂದ ಮಾಡ್ಲಿಕ್ಕೆ ಮನಸ್ಸು. ಆ ರೀತಿ ನನಗೆ ಮನಸ್ಸು ಕೂಡ ಬಂದಿರಲಿಲ್ಲ. ಆ ತರ ಭಾವನೆಗಳಲ್ಲಿ ಇದ್ದಂತ ವ್ಯಕ್ತಿ
ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ನಮ್ಗೆ ಗೊತ್ತಾಗುತ್ತೆ 4ನೇ ಹೆಜ್ಜೆಯಲ್ಲೇ ಒಂದು ಪಟ್ಟಿ ಮಾಡಿರ್ತೇವೆ, ಅದನ್ನ ಮುಂದುವರ್ಸ್ಕೊಂಡೇ ಹೋಗ್ತೇವೆ ಇಲ್ಲಿ. ಆಮೇಲೆ 4, 5 ಕಷ್ಟಪಟ್ಟು ಮಾಡಿರ್ತೇವೆ, ಹೆಂಗೋ ಮಾಡಿರ್ತೇವೆ, ಮುಂದುವರೆದಿರ್ತೇವೆ. 6, 7 ಅದನ್ನು ಹೆಂಗೋ ಮಾಡಿರ್ತೇವೆ. 8ನೇ ಹೆಜ್ಜೆ ಬರುವಾಗ ಸ್ವಲ್ಪ ಸ್ಟಾಪ್ ಆಗ್ತದೆ. ಬಹಳಷ್ಟು ಜನ ಇದನ್ನ, ಯಾಕೆಂದ್ರೆ ನಾವು ಅವರಿಗೆ ಹೋಗಿ ಪರಿಹಾರ ಕೊಡೋದು ಅಂದ್ರೆ ಅಥವಾ ಕ್ಷಮೆ ಕೇಳೋದು ಅಂದ್ರೆ ಸಾಧ್ಯವಿಲ್ಲದ ಮಾತು. ಯಾಕಂದ್ರೆ ಪಟ್ಟಿಯಲ್ಲಿ ಫಸ್ಟ್ ಹೆಂಡತಿ ಹೆಸರೇ ಇರುತ್ತೆ. ಹೆಂಡತಿಗೆ ಹೋಗಿ ಕ್ಷಮಾಪಣೆ ಕೇಳುವ ಅಂದ್ರೆ ಭಾರಿ ಕಷ್ಟ ಆಗುತ್ತೆ. ಇನ್ನು ತಂದೆ ತಾಯಿಗೆ ಹೋಗಿ ದೊಡ್ಡವರು ಏನೋ ಮಾಡ್ಬೋದು, ಕ್ಷಮಾಪಣೆ ಕೇಳ್ಬೋದು. ಹೆಂಡತಿ ಕೇಳಬೇಕು, ಮಕ್ಳಿಗೆ ಕೇಳಬೇಕು, ಅಥವಾ ಪಕ್ಕದ ಮನೆಯವ್ರಿಗೆ ಕೇಳಬೇಕು. ಈ ರೀತಿ ಎಲ್ಲ ಭಾವನೆಗಳು, ಅಥವಾ ನಮ್ಮ ಶತ್ರು ಹತ್ರ ಹೋಗ್ಬೇಕು ಅಂದ್ರೆ ಇವೆಲ್ಲ ನಮಗೆ ಕಷ್ಟದ ವಿಚಾರಗಳಿವೆಲ್ಲ. ಅಂದ್ರೆ ನಮ್ಮ ಕ್ಯಾರೆಕ್ಟರ್ ವಿರುದ್ಧವಾಗಿರುತ್ತೆ. ನಮ್ಮ ಕ್ಯಾರೆಕ್ಟರ್ಗೆ ವಿರುದ್ಧವಾಗಿರೋದ್ರಿಂದ ನಾವು ಅಷ್ಟು ಒಪ್ಪಿಗೆತನ ಅದರಲ್ಲಿ ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ನನಗೇನಾಯ್ತು ಅಂದ್ರೆ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ಶುರು. ಹಾಗಾಗಿ ನಾನು ಒಂದು ರಿಕ್ವೆಸ್ಟ್ ಮಾಡ್ತೇನೆ, ಹೊಸಬ್ರು ಇರ್ಬೋದು ಅಥವಾ ಪ್ರಾರಂಭಿಕರು ಅಂತ ಹೇಳ್ತೇನೆ ನಾನು. ಹೊಸಬ್ರು ಇನ್ನೂ ಯಾರು ಹೆಜ್ಜೆ ಮಾಡಿಲ್ಲ, ಅದು ಆರಂಭದಲ್ಲೇ ಮಾಡ್ಲಿಕ್ಕೆ ಶುರು ಮಾಡಿ. ಅಥವಾ ಹಳಬರು ಇದ್ರೆ ನಿಮ್ಗೆ ಎಷ್ಟೇ ಇದಾಗಿರ್ಲಿ, ಸೋಬ್ರಿಟಿ ಬಂದಿರ್ಲಿ, ನೀವು ಮಾಡ್ಬೇಕು. ಪ್ರಾರಂಭ ಮಾಡ್ಲೇಬೇಕು. ಯಾಕಂದ್ರೆ ಪೆಟ್ಟು ತಿಂದು ಪಾಠ ಕಲಿಯೋದು ಬೇಡ. ನಮಗೆ ಪೆಟ್ಟು ತಿಂದು ಪಾಠ ಕಲಿಯೋದು ಬೇಡ. ಅವಾಗ ಮಾಡೋಕೆ ಅನ್ನೋದ್ರಿಂದ ನಮ್ಗೆ ವಯಸ್ಸು ಬೇರೆ ಆಗಿರುತ್ತೆ. ಅಂದ್ರೆ ಸೋಬ್ರಿಟಿ ಹೆಚ್ಚಾಗಿರುತ್ತೆ. ಬಗ್ಗದಿಲ್ಲ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅಂತ. ನಾವು ವರ್ಷದಲ್ಲೇ ಆರಂಭದಿಂದಲೇ ಈ ಹೆಜ್ಜೆಗಳನ್ನ ಅನುಸರಿಸ್ತಾ ಹೋದ್ರೆ ನಾವು ಆಧ್ಯಾತ್ಮಿಕ ಮುಂದುವರಿತಾ ಹೋಗ್ತೀವಿ. ಎಲ್ಲಾಗ್ಲೇ ತಿಳ್ಕೊಂಡು ಎಲ್ಲವನ್ನು ಇದು ಮಾಡ್ತಾನೆ, ಆಮೇಲೆ ಪೆಟ್ಟಿಂದ ನಾನು ಪಾಠ ಕಲಿತೀನಿ ಅನ್ನೋ ಸ್ವಲ್ಪ ನಿಧಾನ ಆಗ್ತಾ ಹೋಗುತ್ತೆ. ಹಾಗಾಗಿ ನಾನು ಒಂದು ಸಲಹೆ ಕೊಡೋದಷ್ಟೇ. ಹೆಜ್ಜೆಗಳನ್ನ ನೀವು ಬಂದಿದ್ದೀರಾ, ಇವತ್ತೇ ಬಂದಿದ್ದೀರಾ ಅಂತ ಇವತ್ತೇ ಒಂದೇ ಹೆಜ್ಜೆ ತಗೊಳ್ಳಿ. ಆಮೇಲೆ ಚೆನ್ನಾಗಿ ಹೇಳಿದ್ರು, ಒಂದು ಬಿಗ್ ಬುಕ್ ಇದು ಮೀಟಿಂಗ್ ಹೋದಾಗ, ನಾನು ಮೂಡಿಗೆರೆಯಲ್ಲಿ ಹೋದಾಗ ತುಂಬಾ ಚೆನ್ನಾಗಿ ಹೇಳಿದ್ರು. ಅದು 90 days 90 ಮೀಟಿಂಗ್ ಬಗ್ಗೆ ಹೇಳಿದ್ರು. 90 days ಅಲ್ಲಿ 90 ಮೀಟಿಂಗ್ ಯಾವ ರೀತಿ ಅಂದ್ರೆ 6 ದಿವಸ, ಮೊದಲ 6 ದಿವಸ ಬಿಗ್ ಬುಕ್ ಓದ್ಬೇಕು ಅಂತ, ಸ್ಟಡಿ ಮಾಡ್ಬೇಕು. ಆ ಥರ ಮೀಟಿಂಗ್ 6 ದಿವಸ ಸ್ಪಾನ್ಸರ್ ಜೊತೆಗೆ. ಯಾಕಂದ್ರೆ ಪಠ್ಯ ಪುಸ್ತಕ ಆದ್ರಿಂದ ಸ್ಪಾನ್ಸರ್ ಜೊತೆಗೆ 6 ದಿವಸ ಮೀಟಿಂಗ್, 6 ದಿವಸ ಬಿಗ್ ಬುಕ್ ಓದ್ ಮುಗಿಸ್ಬೇಕು ಅಂತ. ಇನ್ನ 1 ವಾರದಂತೆ ಸುಮಾರು 12 ಹೆಜ್ಜೆಗಳು ಮಾಡಿದ್ರು. 1 ವಾರದಂತೆ, ಒಂದೊಂದು ವಾರಕ್ಕೆ ಒಂದೊಂದು ಹೆಜ್ಜೆ ಅಂದ್ರು. 12 × 7 ಅಂದ್ರೆ 84 ದಿವಸ ಆಗುತ್ತೆ. ಹಾಗೆ 90 days ಅಲ್ಲಿ ನಾವು 12 ಹೆಜ್ಜೆಗಳನ್ನ ಪೂರ್ಣಗೊಳಿಸ್ಬೋದು. ಅಂದ್ರೆ ಇದು ಲೈಫ್ ಲಾಂಗ್ ಕಂಟಿನ್ಯೂ ಇರುತ್ತೆ. ಅಂದ್ರೆ ನಾನು ಹೇಳಿದ್ನ ಮೈಂಟೆನೆನ್ಸ್ ಹೆಜ್ಜೆ 10, 11 ಮೈಂಟೆನೆನ್ಸ್ ಹೆಜ್ಜೆ ಮಾಡ್ತಾ ಇದ್ರೆ 10, 12, 12ರಲ್ಲೇ ನಮ್ಮ ಜೀವನ ಪೂರ್ಣವಾಗಿ ಆಧ್ಯಾತ್ಮಿಕವಾಗಿ ನಡೀತಾ ಇರುತ್ತೆ. ಹಾಗೆ ಇವತ್ತು ನಾವು 8ನೇ ಹೆಜ್ಜೆಗೆ ಬಂದಿದ್ದೇವೆ. 8ನೇ ಹೆಜ್ಜೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ? ನಾವು ಹಾನಿ ಮಾಡಿದ ಎಲ್ಲಾ ವ್ಯಕ್ತಿಗಳ ಪಟ್ಟಿಯನ್ನು ಮಾಡಿದೆವು ಮತ್ತು ಅವರಿಗೆಲ್ಲ ಪರಿಹಾರವನ್ನು ಒದಗಿಸಲು ಇಷ್ಟಪಟ್ಟೆವು. 8ನೇ ಹೆಜ್ಜೆಯನ್ನ ಯಾಕೆ ಮಾಡಲೇಬೇಕು ಅಂತ, 8ನೇ ಹೆಜ್ಜೆಯನ್ನು ಯಾಕೆ ಮಾಡಲೇಬೇಕು ಅಂತ. ಈಗ 4ನೇ ಹೆಜ್ಜೆಯಲ್ಲಿ ನಾವು ಪಟ್ಟಿ ಮಾಡಿದ್ದೇವೆ. 5ನೇ ಹೆಜ್ಜೆಯಲ್ಲಿ ಅದು ಒಪ್ಪಿಗೆತನವನ್ನ ಕೊಟ್ಟೇ ಆಗಿದೆ, ಇನ್ನೊಬ್ಬರೊಟ್ಟಿಗೆ ನಾವು ಹೇಳ್ಕೊಂಡು ಆಗಿದೆ. 6ನೇ ಹೆಜ್ಜೆಯಲ್ಲಿ ನಮಗೆ ಕ್ಯಾರೆಕ್ಟರ್ ಡಿಫೆಕ್ಟ್ಸ್ ಏನೇನು ಅಂತ ಗೊತ್ತಾಗ್ತಾ ಹೋಗಿದೆ. 7ನೇ ಹೆಜ್ಜೆಯಲ್ಲಿ ಕೆಲವೊಂದು ಬಿಟ್ಟಿದ್ದೇವೆ, ಕೆಲವೊಂದು ನಮ್ರತೆಯಿಂದ ಭಗವಂತನಿಗೆ ತೆಗೆದಾಕಪ್ಪ ಅಂತ ಕೂತಿದ್ದೇವೆ. ಆದ್ರೆ 8ನೇ ಹೆಜ್ಜೆಯನ್ನು ಯಾಕೆ ಮಾಡಬೇಕು? ಯಾಕೆ ಸುಮ್ಮನೆ ಕೆದಕ್ಬೇಕು ಅಂತ? ಬಟ್ ಯಾವ್ದಾದ್ರು ತೊಂದರೆ ಕೊಟ್ಟಿರ್ತೇವೆ 100%. 4ನೇ ಹೆಜ್ಜೆ ಪಟ್ಟಿ ನೋಡಿದಾಗ ಗೊತ್ತಾಗುತ್ತೆ, ಅವನಿಗೆ ಮೋಸ ಮಾಡಿದ್ದೇನೆ, ಇವನಿಗೆ ಹೊಡೆದಿದ್ದೇನೆ, ಅವನಿಗೆ ಬೈದಿದ್ದೇನೆ, ಅವನನ್ನು ಹಾಳೆ ಮಾಡಿಬಿಟ್ಟಿದ್ದೇನೆ, ಕೆಲವೊಂದು ಮನೆನೇ ಸುಟ್ಟಾಕಿರ್ತೇವೆ, ಏನೇನೋ ಮಾಡಿರ್ತೇವೆ ನಾವು, ಕೆಟ್ಟ ಕೆಟ್ಟ ಕೆಲಸಗಳನ್ನೆಲ್ಲ ಮಾಡಿರ್ತೇವೆ, ಬಾಧಕ ಮಾಡಿದ್ದೇವೆ. ಎಷ್ಟೋ ವ್ಯಕ್ತಿಗಳಿಗೆ ನಾವು ಬಾಧಕ ಮಾಡಿದ್ದೇವೆ. ಆ ಬಾಧಕ ಏನಾಗುತ್ತೆ 8ನೇ ಹೆಜ್ಜೆಯಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ದಿನ ರಾತ್ರಿ ನಾನು ಮಲಗಿದವನು ಹಚ್ ಅಂತ ಎದ್ಬಿಟ್ಟೆ, ಮೈಯೆಲ್ಲ ಬೆವರು ಬಂದ್ಬಿಟ್ಟೆ. ಆಳವಾಗಿ ಯೋಚನೆ ಮಾಡಿದಾಗ ನನಗನ್ನಿಸ್ತು, ಎಷ್ಟೊಂದೆಲ್ಲ ಹಾನಿ ಮಾಡಿಬಿಟ್ಟಿದ್ದೆ. ನನ್ನ ಜೀವನ ಹೇಗೆ ರಿಪೇರಿ ಮಾಡುವುದು, ದುರಸ್ತಿ ಮಾಡುವುದು ಹೇಗೆ? ಸತ್ಯಗಳು ಹೆಜ್ಜೆಗಳನ್ನು ಮಾಡಿದ ತಕ್ಷಣ ದುರಸ್ತಿ ಆಗಿರೋದಿಲ್ಲ. ಈ 7ನೇ ಹೆಜ್ಜೆ ತನಕ ಬಂದಿದ್ದೇವೆ, ಕ್ಯಾರೆಕ್ಟರ್ ಡಿಫೆಕ್ಟ್ಸ್ನ ತೆಗೆದಾಕಿದ್ದೇವೆ, ಆದರೂ ನಮ್ಮ ಜೀವನ ಸರಿಯಾಗಿ ನಡೆಯೋದಿಲ್ಲ. ಅಡೆತಡೆಗಳು ಇಷ್ಟೇ ಇರುತ್ತೆ, ಭಯಂಕರ ಅಡೆತಡೆಗಳು ಬರುತ್ತೆ. ಅದರಿಂದ ಪಾರಾಗುವ ಮಾರ್ಗ ಹೇಗೆ ಅಂತ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಏನೇನು ಮಾಡ್ತಾರೆ, ಸ್ಪಾನ್ಸರ್ ಜೊತೆ ಮಾತಾಡಿದ್ರು ಆಗೋದಿಲ್ಲ. ನಾನು ಹೆಜ್ಜೆ ಬಿಟ್ಟು ಹೇಳಿರ್ತೇನೆ, 8, 9 ಹೆಜ್ಜೆ ಮಾಡಲೇಬೇಕು. ನಾನು ಎಷ್ಟು ಹಾಳು ಮಾಡಿ ಬಂದಿದ್ದೇನೆ ಜೀವನವನ್ನ, ನನ್ನಿಂದ ಎಷ್ಟು ಜನ ನೊಂದಿದ್ದಾರೆ, ಎಷ್ಟು ಜನ ಶಾಪ ಹಾಕಿದ್ದಾರೆ, ಅವೆಲ್ಲ ಪರಿಹಾರ. ನನ್ನ ಪಾಪ ಕರ್ಮಗಳನ್ನು ನಾನು ತೊಳೆದುಕೊಳ್ಳಬೇಕು. ಪಾಪ ಕರ್ಮಗಳು ಏನ್ ಮಾಡಿದ್ದೇನೆ ಅದನ್ನ ತೊಳ್ಕೊಳ್ಬೇಕು. ಹಾಗಾಗಿ ನಾನು ಅದಕ್ಕೆ ಸಿದ್ಧನಾಗ್ಬೇಕು. ಇದು ಮಾಡದಲ್ಲೇ ಮುಂದುವರಿಯೋದಿಲ್ಲ ಅಂತ, ಮುಂದಕ್ಕೆ ಹೋಗೋದಿಲ್ಲ ನಮ್ಮ ಗಾಡಿ ಅಂತ. ಕರೆಕ್ಟಾಗಿ ನಾವೀಗ ಕುದುರೆ ಗಾಡಿನ ಹಿಂದಕ್ಕೆ ಕಟ್ತಾ ಇದ್ವಿ ಕುಡಿಯುವ ದಿನಗಳಲ್ಲಿ ಅಥವಾ ಆರಂಭ ದಿನಗಳಲ್ಲಿ. ಈಗ ಮುಂದೆ ಕಟ್ಟ ಮೆಥಡ್ಗಳು ಗೊತ್ತಾಗಿದೆ. ಆ ಮೆಥಡ್ ಅಲ್ಲಿ ಏನಾಗುತ್ತೆ, 7ನೇ ಹೆಜ್ಜೆ ಬಂದ್ರೆ ಅಲ್ಲಿಗೆ ಸಂಪೂರ್ಣತೆ ಆಗುವುದಿಲ್ಲ. ನಾನು ಭಗವಂತನ ಜೊತೆಗೆ ನೆಟ್ಟಿಗೆ ನನ್ನ ಸಂಬಂಧ ನೆಟ್ಟಿಗೆ ಆಗ್ಬೇಕು ಅಂದ್ರೆ, ನಾನು ಹಾನಿ ಮಾಡಿದವರಿಗೆ ಪರಿಹಾರವನ್ನ ಅಥವಾ ತಿದ್ದುಪಡಿ ಅಂತ ಹೇಳ್ತೀನಿ,
ತಿದ್ದುಪಡಿಯನ್ನು ನಾವು ಮಾಡಬೇಕಾಗಿದೆ. ಮಾಡದಲ್ಲೇ ಕೂತ್ಕೊಂಡ್ರೆ ನಾವು ಆಧ್ಯಾತ್ಮಿಕ ಹಿನ್ನಡೆಯನ್ನ ಅನುಭವಿಸ್ತೇವೆ. ನಾವು ಪ್ರಾರ್ಥನೆ ಮಾಡಿ ಭಗವಂತನ ಕರೆದರೆ ಭಗವಂತ ಬರುದಿಲ್ಲ. ಪ್ರಾರಂಭದಲ್ಲಿ ಬಂದಿರ್ತಾರೆ ಭಗವಂತ, ಆದರೆ 8 ಮತ್ತು 9ನೇ ಹೆಜ್ಜೆ ನಾನು ಮಾಡದೆ ಹೋದರೆ, ನಾನು ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ಗೋಗೆರೆದ್ರು ಭಗವಂತ ಬರೋದಿಲ್ಲ. ಅಥವಾ ಬಂದಿರ್ತಾನೆ, ಅವನು ಬಂದಿರೋ ಬಗ್ಗೆ ನಮಗೆ ಖಾತ್ರಿ ಬರೋದಿಲ್ಲ, ಭಯ ಅನ್ನೋದಿರುತ್ತೆ. ಯಾವುದಕ್ಕೆ ಮತ್ತೆ 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 ಅಡೆತಡೆಗಳು ಬರುತ್ತೆ, ಮತ್ತೆ ನನ್ನ ಕ್ಯಾರೆಕ್ಟರ್ ಡಿಫರ್ಸ್ಗಳು ಹಿಂದಕ್ಕೆ ಹೋಗುತ್ತೆ. ಅಂದ್ರೆ ಆಧ್ಯಾತ್ಮಿಕ ಹಿನ್ನಡೆ ಅನುಭವಿಸಿ ಮತ್ತೆ ನಾನು ಮೊದಲಿನ ಸ್ಥಿತಿಗೆ ಹೋಗ್ಬಿಡ್ತೇನೆ. ನೋಡಿ, ಬಿಲ್ ವಿಲ್ಸನ್ ನೋಡಿ, ನಮಗೆ ಏನು ಕಾರ್ಯಕ್ರಮ ಯಾವ ರೀತಿ ಬಂದಿದೆ ಅಂದ್ರೆ, ಒಬ್ರು ಇದನ್ನ ರೋಗ ಅಂತ ಹೇಳಿದ್ರು ಡಾಕ್ಟರ್ ಶಿಲ್ಪರ್ತ್. ಡಿಸೀಸ್ ಯಾವ ರೀತಿ ಡಿಸೀಸು? ಒಂದು ದೈಹಿಕವಾಗಿ ಅಲರ್ಜಿ, ಇನ್ನೊಂದು ಮಾನಸಿಕವಾಗಿ ಭ್ರಮೆ, ಅಂದ್ರೆ ಇನ್ನೊಂದು ಸೆಳೆತವನ್ನು ಉಂಟು ಮಾಡುತ್ತೆ, ಇನ್ನೊಂದು ಕುಡಿತದ ಬಯಕೆಯನ್ನು ಉಂಟು ಮಾಡುತ್ತದೆ, ಗೀಳು ಅಂತ ಹೇಳಿ. ಒಂದು ಮಾನಸಿಕ ಗೀಳು, ಇನ್ನೊಂದು ದೈಹಿಕವಾಗಿ ಅಲರ್ಜಿ. ಇದು ನಮಗೆ ರೋಗ ಬಂದಿರೋದು. ಇದಕ್ಕೆ ಉತ್ತರ ಅಂದ್ರೆ ಇದಕ್ಕೆ ಹೇಗೆ ಬರೋದಕ್ಕೆ ಅನ್ನೋದಕ್ಕೆ ಕಾರ್ಲ್ ಜುಂಗ್ ಅವರು, ಡಾಕ್ಟರ್ ಕಾರ್ಲ್ ಜುಂಗ್ ಅವರು ಸೈಕ್ಯಾಟ್ರಿಸ್ಟ್ ಏನ್ ಹೇಳಿದ್ದಾರೆ, ನಮ್ಮಲ್ಲಿರುವ ಧೋರಣೆಗಳು, ನಮ್ದೇನು ನಾವು ತಿಳ್ಕೊಂಡಿದ್ದೀವಿ, ನಮ್ಮ ಕಲ್ಪನೆಗಳಿರ್ಬೋದು, ಏನೇ ವಿಚಾರಗಳು ನಮ್ಮ ತಲೆ ಒಳಗಿರೋದನ್ನ ಮೊದಲು ಅದು ಹೊರಗೋಗ್ಬೇಕು. ನಮ್ಮ ತಲೆ ಒಳಗೆ ಏನ್ ಕೂತಿದೆ ಅದನ್ನೆಲ್ಲ ಹೋಗಿ ಅಲ್ಲಿ ಆಧ್ಯಾತ್ಮಿಕ ಭಾವನೆಗಳು ಅಥವಾ ಧಾರ್ಮಿಕ ಭಾವನೆಗಳು ತುಂಬ್ಕೋಬೇಕು ಅಂತ. ಅಂದ್ರೆ ನಾನು ಏನ್ ತಿಳ್ಕೊಂಡಿದ್ದೀನ ಪೂರ್ತಿ ಅನ್ಲೋಡ್ ಆಗಬೇಕು, ಜೀರೋ ಆಗ್ಬೇಕು ಅಂತ. ಈ ಜೀರೋ ಆಗೋ ಪ್ರಕ್ರಿಯೆನೇ ನಮ್ಮ 4ನೇ ಹೆಜ್ಜೆಯಿಂದ ಶುರುವಾಗಿ 9ನೇ ಹೆಜ್ಜೆ ಮುಗಿಯುತ್ತೆ. ಇಲ್ಲಿ ಜೀರೋ ಆಗಕ್ಕೆ ನಾನು ರೆಡಿ ಇಲ್ಲ ಅಂದ್ರೆ ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಮುಂದುವರಿಯೋದಿಲ್ಲ ಈ ಕಾರ್ಯಕ್ರಮ. ನಮ್ಮ ಬೆಳವಣಿಗೆ ಕುಂಠಿತ ಆಗುತ್ತೆ. ಸುಮ್ಮನೆ ಸೋಬ್ರಿಟಿ, ಅದೇ ಡ್ರೈ ಸೋಬರ್ ಅಂತ. ನನ್ನ ಈಚೆಯ ಜೀವನವನ್ನೇ ನಾನು ಮಾಡ್ಲಿಕ್ಕೆ ಹೋಗ್ತೇನೆ. ಅದು ಏನಾದ್ರು ಅಡೆತಡೆ ಬಂದಾಗ ಭಾರಿ ಪಶ್ಚಾತ್ತಾಪ ಪಡ್ತೇನೆ, ದುಃಖ ಪಡ್ತೇನೆ, ಎಲ್ಲ ವಾಪಸ್ ಹುಡ್ತಕ್ಕೆ ಹೋಗ್ತೇನೆ, ಇಲ್ಲಾಂದ್ರೆ ಬಿಲಿ ಒದ್ದಾಡ್ತಿರ್ತೇನೆ. ನನಗೆ ಯಾರಿಗೂ ಪ್ರಯೋಜನಕ್ಕೆ ಬರೋದಿಲ್ಲ ಅಂತ. ಸ್ವಂತ ಹೆಂಡತಿ ಮಕ್ಳಿಗೂ ನಾವು ಪ್ರಯೋಜನಕ್ಕೆ ಬರೋದಿಲ್ಲ ನಮ್ಮ ಮನೇಲೆ. ಆ ರೀತಿನೇ ಸೊ ಇವ್ರೇನು ಹಿಂಗೇನೆ ಅಂತ ಹಾಗೆ ಅನ್ಸ್ಲಿಕ್ಕೆ ಶುರು ಮಾಡೋದು. ಹಾಗಾಗಿ ನಾವೇನ್ ಮಾಡಬೇಕು ಅಂದ್ರೆ ಈ ಪೂರ್ಣಗೊಳಿಸ್ಬೇಕು. ನಾನು ಜೀರೋ ಆಗ್ಲಿಕ್ಕೆ ರೆಡಿ ಆಗಿರ್ಬೇಕು. ಈಗ ಏನಾಗಿದೆ, ಒಬ್ಬ ಯಾರೋ ಟೀ ಚೆನ್ನಾಗಿ ಮಾಡ್ತಾ ಇದ್ದೆ, ನಾನು ಕಾಫಿ ಲೋಟ ಇಟ್ಕೊಂಡು ಕೂತಿದ್ದೆ. ನನಗೆ ಇಷ್ಟ ದಿನ ಏನಾಗಿತ್ತು, ಕಾಫಿನೇ ಚೆನ್ನಾಗಿತ್ತು, ನಾನು ಕುಡಿತಿರೋದೇ ಚೆನ್ನಾಗಿದೆ, ಇವನು ಹೋಗಿ ಟೀ ಕುಡಿತಿದ್ದಾನೆ ಅಂತ ಬೈತಿದ್ದೆ ಕುಡಿವಾಗ. ಈಗ ಎಲ್ಲರೂ ಹೇಳ್ತಾ ಇದ್ದಾರೆ ಟೀ ಚೆನ್ನಾಗಿದೆ, ಅವ್ನು ಟೀ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಅವಾಗ ನಾನು ಆಸೆ ಪಡಬೇಕು, ಟೀ ನಾನು ಕುಡಿದು ನೋಡ್ಬೇಕು. ಕಾಫಿಗಿಂತ ಚೆನ್ನಾಗಿದೆ ಅಂದ್ರೆ ನನ್ನಲ್ಲಿರುವ ಕಾಫಿನ ನಾನು ಚೆಲ್ಲಬೇಕು. ಅವಾಗ ಹೋಗಿ ಟೀನ ಕುಡಿಲಿಕ್ಕೆ ಸಾಧ್ಯ ಇದೆ. ಆ ಲೋಟ ಹಾಗೆ ಇಟ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ, ಯಾಕಂದ್ರೆ ಅದಕ್ಕೆ ಇದಕ್ಕೆ ಮಿಕ್ಸಿಂಗ್ ಆಗೋದಿಲ್ಲ. ಹಾಗಾಗಿ ಆ ಕಾಫಿ ಲೋಟದಲ್ಲಿರೋ ಕಾಫಿಯನ್ನು ಚೆಲ್ಲಿದ ನಂತರ ಟೀಯನ್ನು ಕುಡಿಬೇಕು. ಆ ತರ ಉದಾಹರಣೆ ಕೊಡ್ತಾ ಇದ್ದೀನಿ. ಹಾಗಾಗಿ ನನ್ನ ತಲೆಯಲ್ಲಿರೋದನ್ನ ನಾನು ತೆಗಿಬೇಕು ಅಂದಾಗ, ಅನ್ಲೋಡ್ ಮಾಡಬೇಕು ಅಂದಾಗ 4ನೇ ಹೆಜ್ಜೆಯಿಂದ ನಾನು 9ನೇ ಹೆಜ್ಜೆವರೆಗೂ ಪೂರ್ಣಗೊಳಿಸ್ಬೇಕು. ಪೂರ್ಣಗೊಳಿಸಿದ ನಂತರ ಏನಾಗುತ್ತೆ, ನಮ್ಮ ಬೆಳವಣಿಗೆ ಪೂರ್ಣವಾಗಲಿಕ್ಕೆ ಸಾಧ್ಯತೆ ಇದೆ, ಪೂರ್ಣವಾಗಿ ನಡೆಯಲಿಕ್ಕೆ ಶುರು ಆಗುತ್ತೆ. ಅಂದ್ರೆ ಭಗವಂತನ ಕಾನ್ಶಿಯಸ್ ಕಾಂಟ್ಯಾಕ್ಟ್ 11ನೇ ಹೆಜ್ಜೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲದಿದ್ದರೆ ಏನಾಗುತ್ತೆ ಅಂದ್ರೆ, ನಾವು ಹೇಳಿದ್ನ ಡ್ರೈ ಸೋಬರ್ ಆಗಿ ನಾನು ಯಾರಿಗೂ ಪ್ರಯೋಜನಕ್ಕೆ ಬರೋದಿಲ್ಲ, ಮತ್ತೆ ಆಗಲೇ ತಪ್ಪುಗಳನ್ನು ಮಾಡ್ಲಿಕ್ಕೆ ಶುರು ಮಾಡ್ತೇವೆ, ಇನ್ನೊಬ್ಬರಿಗೆ ಹಾನಿ ಮಾಡ್ಲಿಕ್ಕೆ ಮತ್ತೆ ಮುಂದುವರಿತಾರೆ. ಆದ್ದರಿಂದ ದೃಷ್ಟಿ ಇಟ್ಕೊಂಡು ನಾವು 8 ಮತ್ತು 9ನೇ ಹೆಜ್ಜೆಯನ್ನು ಮಾಡಲೇಬೇಕಾಗುತ್ತೆ. ಮಾಡೋದಂದ್ರೆ ಅಲ್ಲಿ ಮುಂದೆ ಹೇಳ್ತಾನೆ, ಬಿಗ್ ಬುಕ್ ಅಲ್ಲಿ ಒಂದು ಸ್ಪಷ್ಟವಾಗಿ ಪಾಯಿಂಟ್ ಹೇಳ್ತಾನೆ, ಫೈತ್ ವಿತೌಟ್ ವರ್ಕ್ ಈಸ್ ಡೆಡ್ ಅಂತ ಹೇಳ್ತಾನೆ. ಅಂದ್ರೆ ನೀನೇನು ನಂಬಿಕೆ ಇಟ್ಕೊಂಡಿದ್ಯಾ, ಇಷ್ಟೋ ಹೆಜ್ಜೆಗಳು ಬರುವಾಗ ನೀನೇನು ನಂಬಿಕೆ ಇಟ್ಕೊಂಡು ಬಂದಿದ್ಯಾ, ಕೆಲಸವಿಲ್ಲದ ನಂಬಿಕೆ ಸತ್ತು ಹೋಗುತ್ತದೆ. ನೀವು ಕೆಲಸ ಮಾಡಬೇಕು, ಇಲ್ಲಾಂದ್ರೆ ನಂಬಿಕೆ ಸತ್ತು ಹೋಗ್ಬಿಡುತ್ತೆ. ಅದು ಕೆಲಸ ಎಲ್ಲಿ ಬರುತ್ತೆ ನಿಮಗೆ ಅಂದ್ರೆ 8, 9ನೇ ಹೆಜ್ಜೆ ಕೆಲಸ ಬರುತ್ತೆ. ಹಿಂದೆ ಮಾಡಿದ್ದೀನಲ್ಲ, 4, 5 ಹೆಜ್ಜೆ ಮಾಡಿದ್ದೀನಲ್ಲ, 6, 7 ಮಾಡಿ, ಅದೆಲ್ಲ ಬರೋದಿಲ್ಲ. 4, 5 ಹೆಜ್ಜೆಲಿ ಬರೀ ಪಟ್ಟಿ ಮಾಡದೆ ಇನ್ನೊಬ್ಬರೊಟ್ಟಿಗೆ ಹೇಳ್ಕೊಂಡೆ. ಅಲ್ಲಿ ಹಾನಿ ಮಾಡೋದವ್ರ ಪಟ್ಟಿ ಮಾಡೋದು ಮತ್ತು ಅವ್ರಿಗೆ ಪರಿಹಾರ ಕೊಡ್ಲಿಕ್ಕೆ ನೀನು ಮನಸ್ಸು ಮಾಡಿದ್ಯಾ, ಅದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ಆ ಕಾರ್ಯವನ್ನು ನೀನು ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಫೈತ್ ವಿತೌಟ್ ವರ್ಕ್ ಇಸ್ ಡೆಡ್ ಅಂದ್ರೆ ಎಷ್ಟೋ ಜನ 8, 9 ಮಾಡದಲ್ಲೇ ನಂಬಿಕೆಯನ್ನ ಕಳ್ಕೊಂಡು ವಾಪಸ್ ಹೋದವರು ಇದ್ದಾರೆ. ಏನಿಂದ ವಾಪಸ್ ಹೋಗಿದ್ದಾರೆ. ಕೆಲವು ಜನ ಕುಡಿದಿದ್ದಾರೆ, ಕೆಲವು ಜನ ಕುಡಿದಲ್ಲೇ ಹಾಗೆ ಬದುಕ್ತಾ ಇದ್ದಾರೆ, ಮತ್ತೆ ಹೇಗೋ ಅವ್ರು ಜೀವನ ಮಾಡ್ತಾ ಇದ್ದಾರೆ. ಆದ್ರೆ ನಾನು ಹೇಳ್ತೇನೆ, ನಮ್ಮ ಮೈನ್ ಇಂಟೆನ್ಷನ್ ಅಂದ್ರೆ ನಾನು ಪ್ರಯೋಜನಕ್ಕೆ ಬರಬೇಕು ಮತ್ತು ಸೋಬ್ರಿಟಿ ಮೇಂಟೈನ್ ಆಗಬೇಕು. ಸೋಬ್ರಿಟಿ ಮೇಂಟೈನ್, ಚಿತ್ತ ಸ್ವಾಸ್ಥ್ಯವನ್ನು ಇಟ್ಟುಕೊಳ್ಳುವುದು, ನಾನು ಮಾಡುವ ಕೆಲಸಗಳು 4 ಜನಕ್ಕೆ ಹೆಲ್ಪ್ ಆಗಬೇಕು. ಆ ರೀತಿ ನನ್ನ ಜೀವನ ಇದೆ. ಮತ್ತು ನಾನು ಆನಂದವನ್ನು ಕಾಣಬೇಕು, ಸಂತೋಷ, ಆನಂದ ಮತ್ತು ಸ್ವತಂತ್ರನಾಗಿ ಜೀವನ ಮಾಡಬೇಕು. ಇದು ಮೇನ್ ನಮ್ಮ ಗುರಿ ಇರುತ್ತೆ. ಇನ್ನು ಸ್ಪಷ್ಟವಾಗಿ ಅವನು ಬಿಗ್ ಬುಕ್ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನಮ್ಮ ಮೇಯ್ನು ಏನಿದೆ ನಮ್ಮ ಸುತ್ತಮುತ್ತಲಿನ ಜನರಿಗೆ ನಾವು ಪ್ರಯೋಜನಕಾರಿಯಾಗಿರ್ಬೇಕು. ಇದು ಮೇಯ್ನ್. ಸುಮ್ಮನೆ ಹಿಂದೆ ಏನೋ ಜೀವನ ಮಾಡಿದ್ವಿ, ಎಲ್ಲರೂ ಹಾನಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಬಂದು ಈಗಲೂ ಅದೇ ರೀತಿ ಮುಂದುವರೆಯೋದಿಲ್ಲ. ಈಗ ನನ್ನ ಜೊತೆ ಇದ್ದಾರೆ ಅಂದ್ರೆ ನಮ್ಮ ಒಳಗಾಗುತ್ತೆ, ಅಥವಾ ನನ್ನ ಕೆಲಸದ ಜಾಗದಾಗ, ಅಥವಾ ನನ್ನ ಮನೆ ಕುಟುಂಬದಲ್ಲಾಗುತ್ತೆ,
ನಾನು ಎಲ್ಲರಿಗೂ ಪ್ರಯೋಜನಕ್ಕೆ ಬರಬೇಕು. ಆಮೇಲೆ 8 ಮತ್ತು 9ನೇ ಹೆಜ್ಜೆ ವೈಯಕ್ತಿಕ ಸಂಬಂಧಗಳು, ತಿರುಚಿದ ಸಂಬಂಧಗಳು ರಿಪೇರಿ ಆಗ್ತವೆ. 8 ಮತ್ತು 9 ಹೆಜ್ಜೆ ಮಾಡೋದ್ರಿಂದ ತಿರುಚಿದ ಸಂಬಂಧಗಳು ಯಾವುದೇ ಇದ್ರೂ ಕೂಡ ರಿಪೇರಿ ಆಗ್ತದೆ. ಯಾಕಂದ್ರೆ ನಾವು ಕೂಡ ಇವಾಗ ಪೂರ್ತಿ ಸಂಬಂಧಗಳೆಲ್ಲ ತಿರುಚುವಾಗಿದ್ವಿ ಅಂತ, ವೈಯಕ್ತಿಕ ಸಂಬಂಧಗಳಲ್ಲಿ ದೋಷವಿದ್ದವು ಅಂತ ಹೇಳ್ತೀವಿ. ನಮ್ಮ ಜೀವನ ನಿರ್ವಹಿಸಕ್ಕೆ ಯಾಕೆ ಆಗ್ಲಿಲ್ಲ ಅಂದ್ರೆ ನಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಪೂರ ಹದಗೆಡಿಸ್ಬಿಟ್ಟಿದ್ವಿ. ನಮ್ಮ ರಿಲೇಷನ್ಸ್ ಇರ್ಬೋದು, ಫ್ರೆಂಡ್ಶಿಪ್ ಇರ್ಬೋದು, ಎಲ್ಲವೂ ಹುಳ್ಗೆಟ್ಟು ಹೋಗುತ್ತೆ. ಅದು ಸರಿ ಹೋಗ್ಬೇಕು ಅಂದ್ರೆ 8 ಮತ್ತು 9ನೇ ಹೆಜ್ಜೆ ವಿಶೇಷವಾಗಿ ನಾವು ಮಾಡಲೇಬೇಕಾಗುತ್ತೆ. ಅದಕ್ಕೆ ನಾವು ತಯಾರಾಗಿರ್ಬೇಕು. ನಾವು ಎಲ್ಲಿ ತಪ್ಪು ಬಿದ್ದೆವು ಅನ್ನೋದು ಈಗ ನೋಡ್ಕೋಬೇಕು. ನಮ್ಮ ಯಾಕೆ ನಮಗೆ ಜೀವನ ನಿರ್ವಹಿಸೋಕೆ ಕಷ್ಟ ಆಯ್ತು ಅನ್ನೋದಕ್ಕೆ ಮೈನು ನಮ್ಮ ಸಂಬಂಧಗಳ ದೋಷ ಇತ್ತು. ಈಗ ಎಲ್ಲೆಲ್ಲಿ ಯಾವ್ಯಾವ ಸಂಬಂಧಗಳಲ್ಲಿ ಎಲ್ಲೆಲ್ಲಿ ಇದಾಯ್ತು ಅಂತ ನಾವು ಒಂದ್ ಕಡೆಯಿಂದ ನೋಡ್ಕೋಬೇಕು. ಅದು ಯಾವ ರೀತಿ ನೋಡ್ಕೋಬೇಕಂದ್ರೆ ನನ್ನ ಪ್ರಾರಂಭದ ದಿನದಿಂದ ನಾನು ನೋಡ್ಕೊಂತ ಎಲ್ಲೆಲ್ಲಿ ನಾನು ಕುಡಿದ್ಬಿಟ್ಟು ಎಲ್ಲೆಲ್ಲಿ ಯಾರ್ಯಾರಿಗೆ ಯಾವ ಒಂದೊಂದು ವರ್ಷನೂ ತಗೊಂತಾ ಹೋಗ್ಬೇಕು. ನಾನು ಎಲ್ಲಿ ಈ ವರ್ಷದಲ್ಲಿ ಏನೇನು ಮಾಡಿದೆ, ಈ ವರ್ಷದಲ್ಲಿ ಏನೇನು ಮಾಡಿದೆ, ಈ ವರ್ಷದಲ್ಲಿ ಏನ್ ಮಾಡಿದೆ, ಇಲ್ಲೂ ಕೂಡ ಶೋಧನಾತ್ಮಕವಾಗಿ ನಾವು ಪಟ್ಟಿ ಮಾಡೋದು 4ನೇ ಹೆಜ್ಜೆಲಿ ಹೇಗೆ ಪಟ್ಟಿ ಮಾಡೋದು. ಕೆಲವು ಜನ ಕಾರ್ಯಕರ್ತರಲ್ಲಿ ಹೇಳಿದ್ರು 4ನೇ ಹೆಜ್ಜೆ ಪಟ್ಟಿ ಇರುತ್ತಲ್ಲ ಅದನ್ನ ನೋಡ್ಕೊಂಡು ಮುಂದುವರ್ಸ್ತಾ ಹೋಗಿ, ಅದನ್ನೇ ಪಟ್ಟಿ ತಗೊಳ್ಳಿ. ಹೆಸರು ಅಲ್ಲಿ ಬರ್ದಿರ್ತೇವೆ, ಇಂತಿಂತರ ಹೆಸರು ಅಂತ ಬರ್ದಿರ್ತೇವೆ, ಅದನ್ನ ತಗೊಳ್ಳಿ. ಆ ಹೆಸರುಗಳನ್ನ ಬರ್ಕೊಂತ ಹೋಗೋದು. ಪಟ್ಟಿ ಮಾಡೋದು ಅಂದ್ರೆ ಅಲ್ಲಿರುವ ಹೆಸರುಗಳನ್ನ ಬರ್ಕೊಂಡು, ಅದರಲ್ಲಿ ಇನ್ನೂ 2 ಕಾಲಮ್ ಹೇಳ್ತಾರೆ. ನಾನು ಅವರಿಗೆ ಪರಿಹಾರ ಕೊಡಲು ಇಷ್ಟಪಡ್ತೇನೆ. ನನಗೆ ನಾನೇ ಕ್ವಶನ್, ಆ ಪರಿಹಾರ ಕೊಡ್ಲಿಕ್ಕೆ ಈಗ ಕೊಡ್ತಾನ, ಸ್ವಲ್ಪ ನಂತರ ಕೊಡ್ತೇನೆ, ತಕ್ಷಣ ಮಾಡ್ತೇನೆ ಅಥವಾ ಸ್ವಲ್ಪ ನಿಧಾನಕ್ಕೆ ಮಾಡ್ತೇನೆ. ಅದರಲ್ಲಿ ಇನ್ನು ಕೆಲವು ಜನಕ್ಕೆ ನಾನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ, ನಾನು ಇವ್ರಿಗೆ ಯಾವ ಕಾರಣಕ್ಕೂ ಕೊಡ್ಲಿಕ್ಕೆ ಆಗೋಲ್ಲ, ಆ ತರ ಪಟ್ಟಿದ್ದು ಮಾಡ್ಬೇಕು. ಅಂದ್ರೆ 4 ಕಾಲಮ್ ಹೇಳ್ತೇನೆ. ಒಂದು ಹೆಸರು, ಯಾರ್ಯಾರಿಗೆ ನಾನು ಹಾನಿ ಮಾಡಿದ್ದೇನೆ ಅವ್ರ ಹೆಸರುಗಳನ್ನ ಮಾಡುದು. ಇನ್ನೊಂದು ಪರಿಹಾರ ಕೊಡ್ಲಿಕ್ಕೆ ಈ ತಕ್ಷಣ ಪರಿಹಾರ ಕೊಡ್ಲಿಕ್ಕೆ ಸಿದ್ಧನಿದ್ದೇನಾ ಅಂತ. ನೆಕ್ಸ್ಟ್ ಸಾಧ್ಯವಿಲ್ಲ, ಸ್ವಲ್ಪ ನಿಧಾನಕ್ಕೆ ಮಾಡ್ತೇನೆ ಅನ್ನೋದು ಅದ್ರದ್ದು ಯಾವುದು ಅಂತ ರೈಟ್ ಮಾರ್ಕ್ ಆಗ್ತದೆ. ಇಂದಿನವರೆಗೆ ನಿಧಾನಕ್ಕೆ ಮಾಡ್ತೇನೆ, ಇಂದಿನವರೆಗೆ ತಕ್ಷಣ ಮಾಡ್ತೇನೆ. ಇನ್ನು ಕೆಲವು ಜನಕ್ಕೆ ನನಗೆ ಮಾಡೋಕೆ ಮನಸ್ಸಿಲ್ಲ ಅಂತ. ಈ ತರ 4 ಕಾಲಮ್ಮು ಕಾರ್ಯಾಗಾರದಲ್ಲಿ ಕೆಲವು ಜನ ಹೇಳ್ತಾರೆ. ಅಂದ್ರೆ ಫಸ್ಟ್ ಅದು ಪಟ್ಟಿ ಮಾಡಬೇಕು ಅಂತ. ಇದು 8ನೇ ಹೆಜ್ಜೆ ಬರೀ ಪಟ್ಟಿ ಮಾಡ್ಲಿಕ್ಕೆ ಹೇಳುತ್ತೆ. 1ನೇದು ಏನ್ ಭಾಗ ಹೇಳುತ್ತೆ ಅಂದ್ರೆ ನೀನು ಹಾನಿಪಡಿಸಿದವರ ಹೆಸರನ್ನ ಪಟ್ಟಿ ಮಾಡಬೇಕು. ಆಮೇಲೆ 2ನೇದು ಏನ್ ಹೇಳುತ್ತೆ ಅಂದ್ರೆ ನೀನು ಪರಿಹಾರ ಮಾಡ್ಲಿಕ್ಕೆ ಇಷ್ಟಪಡ್ತೀಯಾ ಅಥವಾ ಇಲ್ಲ. ಇಷ್ಟಪಟ್ಟೆವು ಅಂತ ಹೇಳಿದಾರೆ ಅವರು, ನನಗೆ ಕೊಡ್ಲೇಬೇಕು, ನೀನು ಇವತ್ತಲ್ಲ ನಾಳೆ ಕೊಡ್ಲೇಬೇಕು. ಆದ್ರೆ ಇಲ್ಲಿ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ನಮ್ಮ ಮನಸ್ಸು ಪ್ರಾರಂಭದಲ್ಲಿ ಏನಾಗುತ್ತೆ, ನನ್ನ ಶತ್ರುವಿನ ಬಾರಿ ಹೋಗ್ಲಿಕ್ಕೆ ಭಾರಿ ಕಷ್ಟ ಆಗುತ್ತೆ. ಈಗ ನನ್ನ ವಿಚಾರದಲ್ಲಿ ಹೇಳ್ಬೇಕು ಅಂದ್ರೆ ನನ್ನ ಸ್ಪಾನ್ಸರ್ ಒಂದೇ ಮಾತು ಹೇಳೋದು, 8ನೇ ತಿಂಗಳಲ್ಲೇ ಹೇಳಿದ್ದು, ನೋಡಪ್ಪ ನೀನು ನಿನ್ನ ಹೆಂಡತಿ ತವರು ಮನೆಯವ್ರಿಗೆ ಹಾನಿ ಮಾಡಿದ್ದೀಯ, ಅದು ಒಪ್ಪಂಡೆ ಅಂತ. ನನಗೆ ಒಪ್ಪಕ್ಕೆ ಮನಸ್ಸಿರ್ಲಿಲ್ಲ. 4th ಸ್ಟೆಪ್ಪಲ್ಲಿ ಹೇಳಿದ್ದೆ ಅಷ್ಟೇ ಏನೇನು ಮಾಡಿದ್ದೆ ಅಂತ. 5th ಸ್ಟೆಪ್ಪಲ್ಲಿ ಹೇಳುವಾಗ ಅಲ್ಲಿ ಹೋಗಿ ಉದ್ದಕ್ಕೆ ಎಲ್ಲರನ್ನೂ ನಿಲ್ಲಿಸ್ಬಿಟ್ಟು ಖಾಲಿ ಬಿದ್ದು ಕ್ಷಮಾಪಣೆ ಕೇಳ್ಕೊಂಪ. ನನಗೆ ತಲೆ ಗಿರ್ರು ಅಂದ್ಬಿಟ್ಟು, ಇವ್ರೇನ್ ಮಾರಿ ಹಿಂಗೆ ಹೇಳ್ತಾ ಇದ್ದಾರೆ. ನಾನು ಹೋಗಿ ಹೇಳಿದ್ರೆ ಅವ್ರ ಮುಂದೆ ನಾನು ಸಣ್ಣವನಾಗೋದು, ನನಗೆ ವ್ಯಾಲ್ಯೂ ಇರುತ್ತೆ, ನನ್ನ ಮೌಲ್ಯ ಹಾಳಾಗುತ್ತೆ, ನನಗೆ ಬೆಲೆ ಇಲ್ದಂಗೆ ಆಗುತ್ತೆ. ಬಳಿಯ ಅಂದ್ರೆ ಹೇಗಿರ್ಬೇಕು, ನಾನು ನೋಡಿದ ತಕ್ಷಣ ಅವರೇ ಗಡಗಡ ನಡುಗ್ಬೇಕು ಅಂತದ್ ನೋಡಿದ್ರೆ ಹೋಗಿ ಎಲ್ಲರಿಗೂ ಖಾಲಿ ಬಿದ್ದು, ಸಣ್ಣವರಿದ್ರು ಖಾಲಿ ಬಿದ್ದುಬಿಡು ಅನ್ನೋದು ಲಾಸ್ಟಿಗೆ. ಯಾಕಂದ್ರೆ ಅವ್ರಿಗೂ ಮಾನಸಿಕವಾಗಿ ಹಾನಿ ಮಾಡಿರ್ತೇನೆ ನೀನು. ಇದೆಲ್ಲ ಆಗ್ಲಿಕ್ಕೆ ಕೆಲಸ. ಅವ್ರನ್ನ ನಾನು ಆ ಟೈಮಲ್ಲಿ ನೋಡಿ ಅವ್ರದ್ದು ಪಟ್ಟಿ ಮಾಡ್ಬೇಕು. ಆಕ್ಚುಲಿ ಅವ್ರ ಬಗ್ಗೆ ನಾನು ಕೆಟ್ಟದಾಗೆ ತಿಳ್ಕೊಂಡು, ಇವ್ರೇನು ಹಿಂಗೆ ಅಂತಾರೆ, ನಾನು ಅಮ್ಮನವ್ರ ಗಂಡ ಮಾಡ್ಲಿಕ್ಕೆ ಹೋಗ್ತಾ ಇದ್ದೆ, ನಾನು ಗುಲಾಮ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೆ, ನಾನು ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ. ಈ ರೀತಿ ಎಲ್ಲ ಭಾವನೆಗಳು ಆ ಟೈಮಲ್ಲಿ ನನಗೆ ಬಂದಿದ್ದು ನಿಜ. ಯಾಕಂದ್ರೆ ಪಟ್ಟಿ ನಾನು ಹಾನಿ ಮಾಡಿದ್ದೇ ಒಪ್ಕೊಳ್ಳೋಕೆ ಅಷ್ಟೇ. ಅದರಲ್ಲಿ ಪಟ್ಟಿ ಮಾಡೋದಂತೂ ಏನೋ ಹೋಲಿ ಮಾಡೋಣ, ಅದಾಗ ಏನೋ ಮಾಡ್ಬೇಕು, ಹೆಜ್ಜೆಗಳು ಮಾಡ್ಬೇಕು, ಅದಕ್ಕೆ ಪಟ್ಟಿ ಮಾಡೋಣ. ಆದ್ರೆ ಅದು ಎಲ್ಲ ಹೋಗಿ ಕ್ಷಮಾಪಣೆ ಕೇಳೋದು ಅಂದ್ರೆ ಸಾಧ್ಯನ? ಇಷ್ಟಪಡಕ್ಕೆ ಸಾಧ್ಯ ಇಲ್ಲ. ನನ್ನಂತ ಅಮಲು ರೋಗಿಗೆ ಅದು ಸಾಧ್ಯವಿಲ್ಲದ ಮಾತು. ಆದ್ರೆ ಒಂದು ವಿಚಾರ ನಾವು ಹೇಳ್ಬೇಕು ಅಂದ್ರೆ, ಈ 8ನೇ ಹೆಜ್ಜೆ ಮತ್ತು 9ನೇ ಹೆಜ್ಜೆ ಕಂಪ್ಲೀಟ್ ಆದಾಗ ಆಗುವ ಬದಲಾವಣೆ ನಮ್ಮ ಜೀವನದಲ್ಲಿ ಅತ್ಯಂತ ಸೂಪರ್ ಆಗಿದೆ. ನೀವು ಮನಸ್ಸಿನಲ್ಲೂ ನೆನೆಸಲಾರದಂತಹ ಒಂದು ಬೆಳವಣಿಗೆ 100% ಭಾರಿ ಅಡೆತಡೆ ಇರುತ್ತೆ. ನಾನು ಹೇಳ್ತೇನೆ 8ನೇ 9ನೇ ಹೆಜ್ಜೆ ಯಾರು ಮಾಡಿಲ್ಲ ಅವ್ರಿಗೆ ಹೇಳ್ತೇನೆ, ಅಡೆತಡೆ ಇದೆ, ಅಡೆತಡೆ ನಿವಾರಣೆ ಆಗಬೇಕು. ಒಂದು ಮುಂದಕ್ಕೆ ಹೋಗ್ಬೇಕು ನಮ್ಮ ಗಾಡಿ. ನಮ್ಗೆ ಇನ್ನೂ ಬೇಕಾದಷ್ಟು ಬೆಳವಣಿಗೆ ಆಗೋದಿದೆ. ಅದಕ್ಕೆ ನಾವೇ ಸ್ಟ್ರಕ್ ಮಾಡಿಕೊಟ್ಟಿರ್ತೇವೆ, ಯಾಕಂದ್ರೆ ಇದು ಮಾಡಿರಲ್ಲ. ಆಮೇಲೆ ನಮ್ಮ ಮನಸ್ಸು ಏನಂತಿರುತ್ತೆ ಅಂದ್ರೆ, ಅವ್ನು ಮಾಡಿ ಸ್ವಲ್ಪ, ಅವನಿಗೆ ಮಾಡಿ ಸ್ವಲ್ಪ ಮಾಡಿ, ಅದಕ್ಕೆಲ್ಲ ಯಾವನಾದ್ರೂ ಕ್ಷಮಾಪಣೆ ಕೇಳ್ತಾನೆ ಅಥವಾ ಪರಿಹಾರ ಮಾಡ್ಲಿಕ್ಕೆ ಹೋಗ್ತಾರೆ. ಅಂಥದ್ದೇನು ತಪ್ಪೇನು ಮಾಡಿದ್ದಲ್ಲ. ಆಮೇಲೆ ಇನ್ನು ಬಹಳಷ್ಟು ವಿಚಾರಗಳು ಬರುತ್ತೆ. ನಾನು ಒಬ್ಬರೇ ಕುಶಾಲತನ ಕುಡಿದಿರೋದು, ಎಷ್ಟು ಬೇಕು ಅಷ್ಟು ಕುಡ್ಕೊಂಡು ನಾನು ಬಂದಿದ್ದೇನೆ, ಮನೆಯವ್ರಿಗೇನು ಹಾನಿ ಮಾಡಿಲ್ಲ, ಒಂದು ಕೆಟ್ಟ ಶಬ್ದನೂ ನಾನು ಬೈಲಿಲ್ಲ.
ಮತ್ತೆ ನಾನು ಆರ್ಥಿಕವಾಗಿ ತೊಂದರೆ ಮಾಡಿಲ್ಲ. ಅವ್ರು ಕೇಳಿದ್ದೆಲ್ಲ ತಂದು ಕೊಡ್ಸಿದ್ದೇನೆ, ಮಾಡಿದ್ದೇನೆ. ಏನು ತೊಂದರೆ? ಏನ್ ಪ್ರಯೋಜನ? ಮನೇಲಿ ಕುಡ್ದೇ ಇಲ್ವಲ್ಲ. ನಾನು ಹೋಗಿ ಹೊರಗಡೆ ಹೋಗಿ ಬ್ರಾಂಡಿ ಶಾಪಲ್ಲಿ ಕುಡ್ಕೊಂಡು ಬಂದಿದ್ದೇನೆ. ಏನು ತಪ್ಪೆ ಮಾಡ್ತೀವಿ? ಏನ್ ಪರಿಹಾರ ಏನ್ ಕೊಡ್ಲಿಕ್ಕೆ ಹೋಗ್ತೀವಿ? ಈ ರೀತಿ ನಮ್ಮ ಮನೋಭಾವನೆಗಳು ಈ ರೀತಿನೇ ಇರುತ್ತೆ. ನಮ್ಮ ವರ್ತನೆಗಳು ಕೂಡ ಇದೇ ರೀತಿ. ಒಪ್ಪಿಗೆತನ ಅನ್ನೋದು ಇಲ್ಲಿ 8ನೇ ಹೆಜ್ಜೆ ಮಾಡ್ಲಿಕ್ಕೆ ಅಥವಾ ಲೀಸ್ಟ್ ಮಾಡ್ಲಿಕ್ಕಾಗ್ಲಿ ಅಥವಾ ಒಪ್ಪಿಗೆತನ ಕೊಡ್ಲಿಕ್ಕಾಗಲಿ, ಪರಿಹಾರ ಕೊಡ್ಲಿಕ್ಕಾಗಲಿ ಮನಸ್ಸು ಗ್ಯಾರಂಟಿ ಬರೋದಿಲ್ಲ. ಆದರೆ ಮಾಡಲೇಬೇಕು, ಮಾಡಲೇಬೇಕು. ಯಾಕಂದರೆ ನಮ್ಮ ಬೆಳವಣಿಗೆ ಕುಂಠಿತ ಆಗುತ್ತೆ. ಮುಂದಿನ ಜೀವನ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟಕರವಾಗುತ್ತೆ. ಹೇಳಿದ್ನಲ್ಲ, ಕ್ಯಾರೆಕ್ಟರ್ ಡಿಫೆಕ್ಟ್ಸ್ ಮತ್ತೆ ಮರಳಿ ವಾಪಸ್ ಬರ್ತವೆ. ಮತ್ತೆ ನಾವು ಹಿಂದಕ್ಕೆ ಪೆವಿಲಿಯನ್ಗೆ ಹೋಗ್ತೇವೆ. ಅಂದ್ರೆ ಆಧ್ಯಾತ್ಮಿಕ ಬೆಳವಣಿಗೆ ಏನು ಉಂಟಾಗಿತ್ತು ಅದು ಹಿನ್ನಡೆವಾಗುತ್ತೆ. ಅದಕ್ಕೋಸ್ಕರ ಹೇಳಿದ್ದು, ನಾವು ನಮ್ಮ ಭಾವನೆಗಳನ್ನ ಹೇಳ್ತೀನಲ್ಲ, ನನ್ನ ತಲೆ ಒಳಗಿರೋದನ್ನೆಲ್ಲ ತೆಗೆದು ಬಿಸಾಕಿ ಈ ಧಾರ್ಮಿಕ ಭಾವನೆಗಳು ಆಧ್ಯಾತ್ಮಿಕ ಭಾವನೆಗಳು ಸೇರ್ಕೋಬೇಕು ಅನ್ನೋದಕ್ಕೆ ನಿಮ್ಗೆ ಇಷ್ಟ ಇದ್ದರೆ ನಾವು ಇದನ್ನು ಮಾಡ್ಲೇಬೇಕು. ಅದಕ್ಕೆ ನಾನು ತೆಗೆದು ಹಾಕ್ಲೇಬೇಕು. ತೆಗೆದು ಹಾಕಿದ ಪಾಯಿಂಟ್ ಅಲ್ಲಿ ನಾನು ಹೇಳ್ತೀನಿ, 4ನೇ ಹೆಜ್ಜೆ, 5ನೇ ಹೆಜ್ಜೆ, 6ನೇ ಹೆಜ್ಜೆ, 7ನೇ ಹೆಜ್ಜೆ, 8ನೇ ಹೆಜ್ಜೆ, 9ನೇ ಹೆಜ್ಜೆ. ಇದನ್ನು ಪೂರ್ಣಗೊಳ್ಳದಲ್ಲೇ ನಾನು ತೆಗೆದೆ ತಲೆ ಒಳಗೆ ಜೀರೋ ಆಗೇ ಇಲ್ಲ, ನಾನು ಅನ್ಲೋಡ್ ಆಗಿಲ್ಲ. ಇನ್ನು ಲೋಡ್ ಎಲ್ಲಿಂದ ಬಂತು? ಆಧ್ಯಾತ್ಮಿಕ ವಿಚಾರಗಳು ಎಲ್ಲಿ ಬರುತ್ತೆ? ತಲೆ ಒಳಗೆ ಬರೋದೇ ಇಲ್ಲ. ಬಹಳಷ್ಟು ನಾವು ಕೊರಗ್ತೇವೆ ಈ ಟೈಮಲ್ಲಿ, ಬಹಳಷ್ಟು ಬಿಲಿ ಒದ್ದಾಡ್ತೇವೆ. ಈಗ ನಿನ್ನೆ ಮೊನ್ನೆ ಮಾತಾಡ್ತಿದ್ರು ಕೆಲವು ಜನ, ಏನ್ ಬಂಧುಗಳು ಅದನ್ನು 7ನೇ ವರ್ಷ ಭಾರಿ ಕಷ್ಟ ಆಗ್ತದೆ. ಯಾಕೆ ಕಷ್ಟ ಆಗುತ್ತೆ ಅಂದ್ರೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ. 8ನೇ ಹೆಜ್ಜೆ ನಾನು ಹಾನಿ ಮಾಡಿದವರು ಹೋತ್ರ ಹೋಗಿಬಿಟ್ಟು ನಾನು ಕ್ಷಮಾಪಣೆ ಕೇಳೋದು ಅಂದ್ರೆ ಈರಯ್ಯಪ್ಪ, ನಮ್ಮ ಅಹಂಕಾರಕ್ಕೆ ಪೆಟ್ಟು. ಆದರೆ ಆಲ್ಕೋಹಾಲಿಕ್, ನಾನು ಆಲ್ಕೋಹಾಲಿಕ್ ಅಂತ ಹೇಳಿದ್ರು ಕೂಡ ಈಗ ಆಲ್ಕೋಹಾಲಿಕ್ ಇಂದ ನಾನು ಸದಸ್ಯನಾಗುತ್ತೆ. ನಾನು ಹೇಳ್ತಾರನ್ನ ಶಿಲ್ಪರ್ತ ಹೇಳಿದೆ, ಅಸತ್ಯದಿಂದ ಸತ್ಯವನ್ನು ಬೇರ್ಪಡಿಸಲಾರ. ಅಂದ್ರೆ ನಾನು ತಿಳ್ಕೊಂಡಿದ್ದೀನಿ, ಹೋಗಿ ಅವ್ರ ಹತ್ರ ಹೋಗಿ ನಾನು ಕಾಲಿ ಬಿದ್ದು ಕ್ಷಮಾಪಣೆ ಕೇಳ್ಬಿಟ್ರೆ ನನ್ನ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಇದು ನನ್ನ ಅಸತ್ಯ. ಹೋಗಿ ಮಾಡಿದಾಗ ಸತ್ಯದ ಅರಿವು ಆಗುತ್ತೆ. ಆ ಸತ್ಯದ ಅರಿವು ಆಗ್ಬೇಕಂದ್ರೆ ನಾನು ಹೋಗಿ ಮಾಡ್ಬೇಕು. ಬಹಳಷ್ಟು ಪ್ರಾಫಿಟ್ಗಳು ನಡೆಯುತ್ತೆ. ಆದ್ರೆ ಇಲ್ಲಿ ನಾವು ಹೇಳ್ತೇವೆ 9ನೇ ಹೆಜ್ಜೆ ಆಟೋಮೆಟಿಕ್ ನಡೆಯುತ್ತೆ. 8ನೇ ಹೆಜ್ಜೆ ಮತ್ತು 9ನೇ ಹೆಜ್ಜೆ ಆಟೋಮೆಟಿಕ್ ನಡೆಯೋದ್ರಿಂದ ಅದನ್ನ ಬೇರ್ಪಡಿಸಿ ಹೇಳಲಿಕ್ಕೂ ಬರೋದಿಲ್ಲ. ಯಾಕಂದ್ರೆ ನಾನು 8ನೇ ಹೆಜ್ಜೆ ಪಟ್ಟಿ ಮಾಡಿದ್ದೆ, ಯಾವುದು 4ನೇ ಹೆಜ್ಜೆಯನ್ನು ತಗೊಂಡು ಪಟ್ಟಿ ಮಾಡ್ತಾ ಹೋಗಿದ್ದೆ, ಯಾರ್ಯಾರಿಗೆ ಹಾನಿ ಮಾಡಿದ್ದೇನೆ ಅದರ ಫಸ್ಟ್ ಹೆಸರು ನನ್ನ ಹೆಂಡತಿದೆ ಬಂತು. ನನ್ನ ಸ್ಪಾನ್ಸರ್ ಒಂದು ಮಾತು ಹೇಳ್ತಾರೆ, ಹೆಂಡತಿಯರಿಗೆ ಏನ್ ಪರಿಹಾರ ಕೊಡೋದು? ನನ್ಕಿಂತ ಚಿಕ್ಕವಳು, ಅವಳಿಗೆ ಖಾಲಿ ಬಿದ್ದು ಕ್ಷಮಾಪಣೆ ಕೇಳೋ ಅಂದ್ರೆ ಯಾರು ಕೇಳೋಕೆ ಇಷ್ಟಪಡೋದಿಲ್ಲ. ಅದಕ್ಕೆ ನನಗೆ ಒಂದು ಕಥೆನೇ ಹೇಳ್ಬಿಟ್ರು ಅವರು. ಒಂದು ವೆಸ್ಟರ್ನ್ ಕಂಟ್ರೀಸ್ ಅಂದ್ರೆ ಫಾರಿನ್ ಕಂಟ್ರೀಸ್ ಅಲ್ಲಿ ಏನು, ವಿದೇಶದಲ್ಲಿ ಏನಿದೆ, ಒಂದು ತಮ್ಮ ಹೆಂಡತಿ ಏನಾದರೂ ಇವ್ರನ್ನ ಬಿಟ್ಟು ಹೋದರೆ ಆ ಟೈಮಲ್ಲಿ ಬಾಡಿಗೆ ಹೆಂಡತಿಯರು ಸಿಗ್ತಾರೆ ಅಂತ. ಅಂದ್ರೆ ರೆಂಟೆಡ್ ವೈಫ್ ಅನ್ನ ಕರ್ಕೊಂಡ್ಬರ್ಬೋದು. ಅವರು ಹೆಂಡತಿ ಮಾಡಿದ ಎಲ್ಲಾ ಕೆಲಸಗಳನ್ನ ಅವರು ಮಾಡ್ತಾರೆ. ಅಂದ್ರೆ ನಿನಗೆ ಮಕ್ಳಿದ್ರೆ ಆ ಮಕ್ಳಿಗೆ ಸ್ನಾನ ಮಾಡಿಸೋದು, ಡ್ರೆಸ್ ಹಾಕೋದು, ಸ್ಕೂಲಿಗೆ ಬಿಟ್ಟು ಬರೋದು, ಆಮೇಲೆ ಅವರಿಗೆ ಊಟ ಗೀಟ ತಿಂಡಿ ಎಲ್ಲ ಮಾಡೋದು, ಮತ್ತೆ ನಮಗೂ ಮನೆಯವ್ರಿಗೆಲ್ಲ ಊಟ ಮಾಡೋದು, ಬಟ್ಟೆ ಗಿಟ್ಟೆ ಒಗೆಯೋದು, ಮತ್ತೆ ನೆಲ ಗಿಲ ಒರೆಸೋದು ಎಲ್ಲ ಮಾಡ್ತಾರೆ. ಇದೆಲ್ಲ ಮಾಡಿದ ನಂತರ ರಾತ್ರಿ ನನಗೆ ಒಂದು ಸುಖವನ್ನು ಕೊಡ್ತಾರೆ ಅವರು. ಹೆಂಡತಿಗೆ ಏನ್ ಕೊಡ್ತಾರೆ ಹಾಗೆ. ಹಾಗೆ ನಾನು ಕೂಡ್ಕೊಂಡ್ಬಂದು ಏನಾದ್ರು ವಾಂತಿ ಗೀಂತಿ ಮಾಡಿದ್ರೆ ಅದನ್ನು ಬಾಚಿಸ್ತಾರೆ. ಪ್ರತಿಯೊಂದು ಯಾವುದಕ್ಕೂ ಬೇಜಾರಿಲ್ದಂಗೆ ಎಲ್ಲ ಕೆಲಸಗಳನ್ನು ಅವ್ರು ಮಾಡ್ತಾರೆ. ಆದ್ರೆ ಏನ್ ಗೊತ್ತಾ, ಅವರು ಎಲ್ಲಾ ಕೆಲಸಗಳಿಗೂ ಇಷ್ಟು ಅಮೌಂಟ್ ಅಂತ ಹಾಕ್ತಾರೆ. ಪ್ರತಿಯೊಂದು ಕೆಲಸಕ್ಕೂ ನಾನು ಪಾತ್ರೆ ತೊಳೆದಿಕ್ಕಿಷ್ಟು, ನಿನ್ ಮಗನ ಅತಿಕ ತೊಳೆದಿಕ್ಕಿಷ್ಟು, ನೀನ್ ವಾಂತಿ ಮಾಡಿದ್ದು ಎತ್ತಾಕಿದ್ದಕ್ಕಿಷ್ಟು, ನೀನ್ ಬೆಡ್ ಮೇಲೆ ಮಲಗಿದ್ದಕ್ಕಿಷ್ಟು, ಈ ತರ ಪ್ರತಿಯೊಂದಕ್ಕೂ ಅವರು ದುಡ್ಡನ್ನ ಹಾಕ್ತಾರೆ. ನನಗೆ ಒಂದೇ ಪ್ರಶ್ನೆ ಕೇಳಿದ್ರು, ಇವನ್ನೆಲ್ಲ ನೀನು ಬಾಡಿಗೆ ತಂದಿದ್ದೀಯಾ ಅಂತಂದ್ರೆ ನೀನು ಅಮೌಂಟ್ ಹಾಕ್ತಾ ಹೋಗು. ನಿನ್ನ ಹೆಂಡತಿ ಮಾಡಿದ ಕೆಲಸಕ್ಕೆ ಒಂದು ದಿನಕ್ಕೆ ನೀನು ಎಷ್ಟು ಕೊಡ್ತೀಯ, ಒಂದು ತಿಂಗಳಿಗೆ ಎಷ್ಟಾಗುತ್ತೆ, ಒಂದು ವರ್ಷಕ್ಕೆ ಎಷ್ಟಾಗುತ್ತೆ, ಈಗ ಎಷ್ಟು ವರ್ಷ ಆಯ್ತು ನೋಡು, 12 ವರ್ಷ ಆಯ್ತು ನೋಡಿ ಹೇಗಂದಾಗ 12 ಇಂಟು ಎಷ್ಟು ದುಡ್ಡಾಗುತ್ತೆ ನೋಡು. ತಕ್ಷಣ ಗಾಬರಿ ಆಗುತ್ತೆ. ಆ ರೀತಿ ಅಮೌಂಟ್ ಅಲ್ಲಿ ನಾವು ಪರಿಹಾರ ಕೊಡ್ಲಿಕ್ಕೂ ಸಾಧ್ಯ. ಹಾಗಾಗಿ ಹೇಳ್ತೇನೆ, ನೀನು ಹೋಗಿ ಅವರಿಗೆ ಕ್ಷಮಾಪಣೆ ಕೇಳು. ಇದು ಈಸಿ ಅಲ್ವಾ? ನೀನು ಮಾಡಿದ 4-5 ತಪ್ಪು ಒಪ್ಕೊಂಡು ನೀನು ಅವರಿಗೆ ಕ್ಷಮಾಪಣೆ ಕೇಳಿದ್ರೆ ಇದು ನಿನಗೆ ಪ್ರಾಫಿಟಬಲ್. ಅವ್ರು ಅದನ್ನ ಹೇಳಿಲ್ಲ ಪ್ರಾಫಿಟಬಲ್ ಅಂತಲ್ಲ, ಆದ್ರೆ ಪ್ರಾಫಿಟ್ ಆಗೇ ಆಗುತ್ತೆ. ನಾನು 100% ಹೇಳ್ತೇನೆ. ಜೀವನದಲ್ಲಿ ಅತ್ಯಂತ ಉನ್ನತವಾದ ಬೆಳವಣಿಗೆ ಆಗುತ್ತೆ. ಸಂಬಂಧಗಳು, ಹಿರಿತದ ಸಂಬಂಧಗಳು ರಿಪೇರಿ ಆಗುತ್ತೆ. 10ರಲ್ಲಿ 9 ಘಟನೆಗಳು ಅನಿರೀಕ್ಷಿತವಾದ್ದು ನಡೆಯುತ್ತೆ ಅಂತ ಹೇಳುತ್ತೆ ತೀರ್ಪು. ಯಾವಾಗ ನಾವು ಪರಿಹಾರ ಕೊಡಲಿಕ್ಕೆ ಮನಸ್ಸು ಮಾಡಿದ್ರೆ, ಆ ಪಟ್ಟಿ ಮಾಡೋದು ಕಲಿಯುದು. ಇಂತಿಂತವ್ರಿಗೆ ನಾನು ಹಾನಿ ಮಾಡಿದ್ದೇನೆ, ಅಂತಿಂತವ್ರಿಗೆ ನಾನು ಪಟ್ಟಿ ಮಾಡಬೇಕು.
ನೋಡಿ, ಇದು ನನಗೂ ಗೊತ್ತಾಗ್ತಿರ್ಲಿಲ್ಲ. ನಂದು 8ನೇ ತಿಂಗಳು ನಡೀತಾ ಇತ್ತು. 8ನೇ ತಿಂಗಳು ನಡೆದಾಗ ಒಂದು ರೇಷನ್ ಅಂಗಡಿ ಮಾಲೀಕ ನನಗೆ ಕಣ್ಣಿಗೆ ಬಿದ್ದ. ಅವನಿಗೆ ಹಿಂದೆ ನಾನು 6 ತಿಂಗಳ ಹಿಂದೆ ದುಡ್ಡು ಕೊಡ್ತೇನೆ ಅಂತ, ಜೋಬಲ್ ದುಡ್ಡಿದ್ರು ಕೂಡ ಕೊಡ್ತೇನೆ ಅಂತ ಸಾಲ ನಿಲ್ಲಿಸಿ ರೇಷನ್ ತಂದ್ಬಿಟ್ಟಿದ್ದೆ. ಯಾಕಂದ್ರೆ ಆ ಜೋಬಲ್ ಇರೋ ದುಡ್ಡು ನಂಗೆ ಕೊಡ್ತಿರ್ಬೇಕಾಯ್ತು. ಅಲ್ಲಿಂದ ಅವನ ಅಂಗಡಿಗೆ ಹೋಗಿರಲಿಲ್ಲ, ಅವನ ಮಗನೂ ತೋರಿಸಲಿಲ್ಲ. ಆ ಏಗ್ ಬಂದಾಗ ಅವನ ಪಾಪ ನನ್ನ ಮಗ ನೋಡಿದ್ರು ಚಿಂತಲ್ಲ, ನನಗಾಗಲೇ ಫೀಲಿಂಗ್ ಶುರು. ಇವರಿಗೆ ನಾನು ಹಾನಿ ಮಾಡಿದ್ದೇನೆ, ಕೊಡಬೇಕು ಕೊಡಬೇಕು ಕೊಡಬೇಕು, ಯಾವ ಕೊಡೋದು ಏನ್ ಕಥನ ಜೋಬಲ್ಲ. ಅವ್ರ ಮನಸ್ಸು ಕೂಡ ಒಟ್ತಾ ಇಲ್ಲ, ಒಟ್ಟಿಗೆ ಹೇಳ್ತಾ ಇದ್ದೀನಿ, ಇವ್ನಿಗೆ ನಾನು ಹಾನಿ ಮಾಡಿದ್ದೇನೆ, ಇವ್ನಿಗೆ ದುಡ್ಡು ಕೊಡ್ಬೇಕು ಅಂತ. ಅಂದ್ರೆ ಕೆಲವು ಜನ ನೋಡಿ, ಈಗ ಸಾಲ್ಗಾರ ನಮ್ಮ ಮುಂದೆ ಹೋದ್ರೆ ನಾವು ಕತ್ತು ಬಗ್ಸ್ಬಿಡ್ತೇವೆ, ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದೇ ಇಲ್ಲ. ನನ್ನ ಸ್ಪಾನ್ಸಿ ಒಬ್ಬ ಇದ್ದ, ಅವನು ನಮ್ಮ ಜೊತೆಗೆ ಆ ಕಡೆ ಒಂದು ಚರ್ಮುರಿ ಅಂಗಡಿ ಇತ್ತು, ಡೈಲಿ ಹೋಗಿ ಚರ್ಮುರಿ ತಿಂತಾ ಇದ್ವಿ. ಇವನು ಆ ಕಡೆ ನಾವು ಸ್ಟ್ರೈಟ್ ಹೋದ್ರೆ ಇವನು ಸುತ್ತಾಡ್ಕೊಂಡು ಬರ್ತಾ ಇದ್ದ. ಒಂದ್ ದಿವಸ ನೋಡಿದೆ, 2 ದಿವಸ ನೋಡಿದೆ, 3ನೇ ದಿವಸ ಕೇಳಿದೆ, ಯಾಕೆ ಮಾರೆ ನಮ್ಮ ಜೊತೆ ಬರೋದಿಲ್ಲ, ಆ ಕಡೆ ಎಲ್ಲರೂ ಹೋಗಿ ಈ ಕಡೆಯಿಂದ ಬರ್ತಾ ಇದೆಯಾ? ಆತ ಅವಾಗ ಹೋಗ್ತಾನೆ, ಅಲ್ಲಿರೋ 2 ಜನಕ್ಕೆ ನಾನು ಹಣವನ್ನು ಕೊಡಬೇಕಾಗ್ತದೆ. ಅವಾಗ ಹೇಳಿ, ನೀನು ಪಟ್ಟಿ ಮಾಡಬೇಕು, ಹಾನಿ ಮಾಡಿದ್ರ ಪಟ್ಟಿಯಲ್ಲಿ ಅವರ ಹೆಸರನ್ನು ಬರೀಬೇಕು, ನೀನು ಅವರಿಗೆ ಪರಿಹಾರ ಕೊಡ್ಲಿಕ್ಕೆ ಮನಸ್ಸು ಮಾಡ. ಅದನ್ನು ಅವನಿಗೆ ನಾನು ತಿಳಿಸಿ ಹೇಳಿದಾಗ ಆತ ಒಂದು ಫೈನ್ ಡೇ ನನ್ನ ಹತ್ರ ಬಂದು ಹೇಳ್ತಾನೆ, ನೀವು ಹೇಳ್ದಂಗೆ ನಾನು ಧೈರ್ಯ ಮಾಡಿ ಅವ್ರಿಗೆ ಹೇಳ್ಬಿಟ್ಟೆ, ನಾನು ಕೊಡ್ಬೇಕಾಗಿದೆ, ನನ್ನನ್ನ ಕ್ಷಮಿಸಿ ಅಂತ ಹೇಳ್ಬಿಟ್ಟೆ. ನೀನ್ ಕುಡ್ತಾ ಬಿಟ್ಟಿದೆಯಲ್ಲ, ಅಷ್ಟೇ ಸಾಕು, ಹೋಗೋ ಮಾರೆ, ನೀನ್ ಯಾವಾಗ ಕರ್ಕೊಂಡು ಹೋಗೋ. ಭಾರಿ ಖುಷಿಯಿಂದ ಅವ್ನಿಗೆ ಎಷ್ಟು ಖುಷಿ ಆಯ್ತು, ಅದು ಅದನ್ನು ವರ್ಣನೆ ಮಾಡ್ಲಿಕ್ಕೆ ಬರೋದಿಲ್ಲ. ಆ 8 ಮತ್ತು 9ನೇ ಹೆಜ್ಜೆ ಒಂದು ಘಟನೆ. ಹಾಗೆ ನನ್ನ ಜೀವನದಲ್ಲೂ ಬೇಕಾದಷ್ಟು ಅನಿರೀಕ್ಷಿತ ಘಟನೆಗಳೇ ನಡೆದ್ಬಿಟ್ಟು. ಅಂತ ಒಂದು ಅದ್ಭುತವಾದ ಹೆಜ್ಜೆ ಅಂದ್ರೆ ಈ 8 ಮತ್ತು 9ನೇ ಹೆಜ್ಜೆ. 8ನೇ ಹೆಜ್ಜೆಯಲ್ಲಿ ನಾವು ಖಂಡಿತವಾಗಿ ಮನಸ್ಸು ಮಾಡಲೇಬೇಕು, ಇಲ್ಲದಿದ್ದರೆ ನನ್ನ ಗಾಡಿ ಮುಂದಕ್ಕೆ ಹೋಗೋದಿಲ್ಲ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ನಾವು ಹಾನಿ ಮಾಡಿದ ವ್ಯಕ್ತಿಗಳ ಪಟ್ಟಿಯನ್ನ ನಾವು ಒಂದೊಂದೇ ವರ್ಷಕ್ಕೆ ಶೋಧನಾತ್ಮಕ ನಿರ್ಮಿತವಾಗಿ ಹೇಗೆ 4ನೇ ಹೆಜ್ಜೆ ಮಾಡುವಾಗ ಒಪ್ಕೊಂಡಿದ್ದ, ಅದು ಪಟ್ಟಿ ಇದ್ರೆ ಅದು ಆಕ್ಚುಲಿ 5ನೇ ಹೆಜ್ಜೆ ಮಾಡಿದ ತಕ್ಷಣ ಹರಿದಾಕಿ ಅಂತ ಹೇಳ್ತಾರೆ. ಅದನ್ನ ಯಾಕಂದ್ರೆ ಮನೇಲಿ ಇಟ್ಕೋಬೇಡಿ, ಅದು ಯಾರಿಗೂ ಗೊತ್ತಾಗದಂಗೆ ಮಾಡ್ಬೇಕು, ಅದಕ್ಕೋಸ್ಕರ ಸುಟ್ಟಾಕಿ ಹರಿದಾಕಿ ಅಂತ ಹೇಳ್ಬೇಕು. ಆಕಸ್ಮಿಕವಾಗಿ ಅದೇ ಇದ್ರೆ ಇನ್ನು ಓಕೆ, ಯಾಕಂದ್ರೆ ಅದರಲ್ಲೆಲ್ಲ ಪಟ್ಟಿ ಇರುತ್ತೆ. ಅದ್ರಲ್ಲಿ ಹೆಸರು ತಗೊಂಡು ನಮ್ಗೆ ಗೊತ್ತಾಗುತ್ತೆ, ಯಾರ್ಯಾರ ಹೆಸರು ಬರ ತಕ್ಷಣ ಏನೇನು ಹಾನಿ ಮಾಡಿದ್ದೇವೆ ಅಂತ ಗೊತ್ತಾಗುತ್ತೆ. ಆ ಹಾನಿಗೆ ಪರಿಹಾರ ಕೊಡ್ಲಿಕ್ಕೆ ಯಾವ ರೀತಿ ಪರಿಹಾರ, ಎಲ್ಲರಿಗೂ ಒಂದೇ ರೀತಿ ಪರಿಹಾರ ಇರೋದಿಲ್ಲ, ಡಿಫ್ರೆಂಟ್. ಕೆಲವು ಜನಕ್ಕೆ ಫಿಸಿಕಲಿ ಹಾನಿ ಮಾಡಿರ್ತೇವೆ ಅಂದ್ರೆ ಅವರ ಮನೆಯ ಕೆಲವೊಂದು, ಈಗ ಕಾಂಪೌಂಡ್ ಅನ್ನು ಒಡೆದಾಕಿರ್ತೇವೆ, ಗೇಟ್ ಅನ್ನ ಮುರಿದಾಕಿರ್ತೇವೆ, ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಹಣವನ್ನು ಇಸ್ಕೊಂಡು ಮೋಸ ಮಾಡಿರ್ತೇವೆ. ಇಂಥವಕ್ಕೆಲ್ಲ ಫಿಸಿಕಲ್ ಒಂದು ಅಮೆಂಡ್ಸ್ ನಾವು ಮಾಡಬೇಕಾಗುತ್ತೆ ಪರಿಹಾರ ಕೊಡ್ಲಿಕ್ಕೆ. ಇನ್ನು ಕೆಲವೊಂದಕ್ಕೆ ಮಾನಸಿಕವಾಗಿ ನೋವುಂಟು ಮಾಡಿರ್ತೇವೆ, ಅಬ್ಯೂಸ್ ಅಂತ ಹೇಳ್ತೀವಿ, ಕೆಟ್ಟ ಶಬ್ದಗಳನ್ನ ಮಾತಾಡಿರ್ತೇವೆ. ಆ ಕೆಟ್ಟ ಶಬ್ದಗಳನ್ನ ಏನು ಮಾತಾಡಿರ್ತೇವೆ ಅದನ್ನು ನಾವು ಪಟ್ಟಿ ಮಾಡಿ, ಯಾರ್ಯಾರು ಕೆಟ್ಟ ಮಾತಾಡ್ತೀವಿ ಅದನ್ನ ನಾನು ಪಟ್ಟಿ ಮಾಡ್ತೀನಿ. ಒಂದೊಂದೇ ವರ್ಷಕ್ಕೆ ತಗೊಂತಾ ಹೋಗ್ಬೇಕು ಅಂತ, ಯಾಕಂದ್ರೆ ಇದು ಕ್ಲಿಯರ್ ಆಗ್ಬೇಕು, ನಾನು ಉಳಿಸ್ಕೊಂಡು ಹೋಗಂಗಿಲ್ಲ. ಈಗ ರೀಸೆಂಟ್ ಆಗಿ ನಾನು ಅಂಗಡಿ ಇಟ್ಮೇಲೆ ಈಗ ಒಂದು 1 ವರ್ಷದ ಕೆಳಗೆ, ನಾನು ಎರಡೂವರೆ ವರ್ಷ ಆಯ್ತು, 3 ವರ್ಷ ಆಯ್ತು ನಾನು ಅಂಗಡಿ ಇಟ್ಟು. ಹಳೇದೊಂದು ನಾನು 10 ವರ್ಷಗಳ ಹಿಂದೆ ಒಬ್ಬರಿಗೆ ಪಟ್ಟಿ ಇತ್ತು. ಅವ್ರಿಗೆ ಒಂದ್ಸರಿ ವೈಶ್ಯ ಬ್ಯಾಂಕಲ್ಲಿ ನನಗೆ ಸಿಕ್ಕಿದ್ರು. ಅವಾಗ ನಂದು ಸ್ವಲ್ಪ ಹಳೆ ಬಾಕಿ ಇದೆಯಲ್ಲಪ್ಪ ಅಂತ. ಹೌದು ಸರ್ ಇದೆ, ನಾನು ಕೊಡ್ತೇನೆ. ಅಷ್ಟರಲ್ಲಿ ನಾನು ಬಂದಿದ್ದೆ. ಬಂದಾಗ ನಾನು ಒಪ್ಕೊಂಡಿದ್ದೆ, ಅವ್ರ ಮುಂದೆನೆ ನಾನು ಒಪ್ಕೊಂಡಿದ್ದೆ. ಆದ್ರೆ ಅದು ನಡೆದಿರಲಿಲ್ಲ, ಯಾಕಂದ್ರೆ ನನ್ನ ಅಂಗಡಿ ನಂದು ಡೆಮಾಲಿಶ್ ಆಯ್ತು. ನೆಕ್ಸ್ಟ್ ನಾನು ಅಂಗಡಿ ಇಟ್ಟಿದ್ದೆ 10 ವರ್ಷ ನಂತರ. ನಿಜಕ್ಕೂ ಅವ್ರಿಗೆ ಕೊಡ್ಬೇಕು, ನಾನು ಕೊಡಬೇಕಾದಾಗ ನನಗೆ ಜೋಬಲ್ ದುಡ್ಡು ಇರ್ತಿರ್ಲಿಲ್ಲ. ಅವ್ರು ನನ್ನ ಅಂಗಡಿ ಮುಂದೆ ದಾಟೋರು, ಆದ್ರೆ ಬರ್ತಿರ್ಲಿಲ್ಲ ನನ್ನ ಅಂಗಡಿಗೆ. ಅವ್ರು ಯಾವ್ದೋ ಏಜೆನ್ಸಿ ತಗೊಂಡಿದ್ರು, ಅದು ಸ್ಟಾಪ್ ಆಗಿತ್ತು. ಏಜೆನ್ಸಿ ಇದ್ರೆ ಮುಂದುವರಿತಿತ್ತು, ಆದ್ರೆ ಏಜೆನ್ಸಿ ಸ್ಟಾಪ್ ಆಯ್ತು. ಆದ್ರೆ ಅವ್ರು ನೋಡಿದಾಗೆಲ್ಲ ನನಗೆ ಅನಿಸ್ತಾ ಇತ್ತು ಅವ್ರಿಗೆ ಕೊಡಬೇಕು. ಒಂದು ಫೈನ್ ಡೇ ನಾನು ಕರೆದೇ ಬಿಟ್ಟ, ಸರ್ ಬನ್ನಿ ಸರ್ ಇಲ್ಲಿ ಕೊಡಿ ಸರ್. ಭಾರಿ ಖುಷಿ ಪಡ್ಕೊಂಡು ಹೋದ್ರು ಅವರು. ಹಾಗೆ ನಮಗೆ ಏನಂತ ಎದುರುಗಡೆ ನೋಡಿದ ವ್ಯಕ್ತಿಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು ಅಂದ್ರೆ ಅದು ತಪ್ಪಿಸ್ಕೊಂಡು ಹೋಗ್ತಿದೆ. ಕುಡಿವಾಗ ನಾವು ಅದೇ ಮಾಡಿದ್ದು. ನಾವು ಅವ್ನು ಬಂದ ತಕ್ಷಣ ಇತ್ತಾಗಿಂದ ಹಿಂಗೆ ಪಲಾಯನ ಮಾಡ್ತಾ ಇದ್ವಿ. ಆದ್ರೆ ಈಗ ಮೆಂಬರ್ ಆಗಿದೆ. ಈಗ ನಾವು 8ನೇ ಹೆಜ್ಜೆಗೆ ನಾವು ಬಂದಿದ್ದೆ. 8ನೇ ಹೆಜ್ಜೆ ಬಂದಾಗ ನಮ್ದು ಪಟ್ಟಿ ನಡೆಯುತ್ತೆ. ಅವ್ರು ನೋಡಿದ ತಕ್ಷಣ ನಾನು ಕೊಡಬೇಕು, ಇಂತ ಹಾನಿ ಮಾಡಿ ಆಟೋಮೆಟಿಕ್ಲಿ ನೋಡಿ ಭಗವಂತ ನಮ್ಗೆ ಅದಕ್ಕೆ ಕಾಲಾವಕಾಶ 100% ಸೃಷ್ಟಿ ಮಾಡ್ಕೊಡ್ತಾನೆ. 8 ತಿಂಗಳವರೆಗೆ ಬಂದಿರಲ್ಲ. ನಾವು ಸಾಮಾನ್ಯವಾಗಿ ಯಾರು ಹೊಸಬ್ರು ಇದ್ರೆ 8 ತಿಂಗಳವರೆಗೆ ನೀವು ಬರೋದೇ ಇಲ್ಲ. 8ನೇ ತಿಂಗಳು ಖಂಡಿತವಾಗಿ ಕಣ್ಣಿಗೆ ಕಾಣಲಿಕ್ಕೆ ಶುರು ಮಾಡ್ತಾರೆ. ಯಾರು ಸಾಲ್ಗಾರ ಇರ್ತಾರೆ ಕಣ್ಣಿಗೆ ಕಾಣಿಸ್ತಾರೆ, ಅಥವಾ ನೀವು ಯಾರಿಗೆ ಮೋಸ ಮಾಡಿರೋದು ಅಥವಾ ಬೇರೆ ಏನಾದ್ರು ಮಾಡಿರೋದು ಅದು ಅನುಭವಕ್ಕೆ ಬರ್ಲಿಕ್ಕೆ ಶುರು ಆಗುತ್ತೆ. ಇವ್ರಿಗೆ ಈ ರೀತಿ ನಾನು ಹಾನಿ ಮಾಡಿದ್ದೆ,
ಸೊ ಈ ರೀತಿ ಹಾನಿ ಮಾಡಿದ್ದೆ ಅಂತ. ಅವಾಗೆಲ್ಲ ಒಪ್ಪಿಗೆತನವನ್ನು ಕೊಡಬೇಕು, ಅದಕ್ಕೆ ರಿಜೆಕ್ಟ್ ಮಾಡಬಾರ್ದು ಮನಸ್ಸು. ಇಲ್ಲ ಅವರು ಎದುರುಗಡೆ ಸಿಕ್ಕಿದ್ರೆ ಒಂದು ಪಕ್ಷ ನಾವು ಅಲ್ಲಿ ಕೇಳ್ಕೊಂಡ್ಬಿಡ್ಬೇಕು, ಸರ್ ನಿಮಗೆ ಈ ಸರಿ ಹಾನಿ ಮಾಡಿದ್ದೇನೆ ಸರ್, ಖಂಡಿತವಾಗಿ ಅಂತ. ಹಣ ಕೊಡೋದಿದ್ರೆ ಇನ್ನು ಮುಂದೆ ದಿನಗಳಲ್ಲಿ ನಾನು ಕೊಡ್ತೀನಿ ಸರ್, ಆದ್ರೆ ಇಷ್ಟು ಕೊಡ್ಬೇಕು ಸರ್, 100% ಒಪ್ಪಿಗೆತನ ಕೊಡ್ಬೇಕು. ಆ 8ನೇ ಹೆಜ್ಜೆ ಮಾಡ್ಲಿಕ್ಕೆ ನಾನು ಒಪ್ಪಿಗೆತನನೇ ಕೊಡೋದಿಲ್ಲ ಅಂದ್ರೆ ಮತ್ತೆ ನಾನು ಹಿಂದಕ್ಕೆ ಹೋಗ್ತೇನೆ, ಆಧ್ಯಾತ್ಮಿಕ ಹಿನ್ನಡೆಯನ್ನು ಅನುಭವಿಸ್ತೇನೆ, ಬಹಳಷ್ಟು ಪೆಟ್ಟು ತಿಂದು ಪಾಠವನ್ನ ಕಲಿತೇನೆ. ಆಮೇಲೆ ಮುಂದಿನ ಬೆಳವಣಿಗೆಗೆ ನಾನೇ ಅಡೆತಡೆ ಮಾಡ್ತೇನೆ. ಬಿಲ್ ವಿಲ್ಸನ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ನಾವು 2 ಡಿಫೆಕ್ಟ್ ನಮಗಿದೆ ಅಂತ. ಒಂದು, ನನ್ನ ಪಾಪಕರ್ಮಗಳನ್ನು ನಾನೇ ಮಾಡ್ಕೊಂಡ್ಬಿಡೋದು. ಇನ್ನೊಬ್ಬ ಪಾಪಕರ್ಮಗಳಿಗೆ ಅಂದ್ರೆ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟೆ ನಾನು ಪಾಪಕರ್ಮ ಮಾಡೋದು. ಅಂದ್ರೆ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟೆ ನಾನು ಸಂತೋಷವನ್ನು ಅನುಭವಿಸೋದು. ಆ ಥರ ಕ್ಯಾರೆಕ್ಟರ್ ಇದೆ ನಮ್ಗೆ. ಹಾಗಾಗಿ ಈಗ ಯೋಚನೆ ಮಾಡಿದಾಗ ಪ್ರತಿ ವರ್ಷನೂ ನಮ್ಮ ಕುಡಿತದ ದಿನಗಳಲ್ಲಿ ನೋಡ್ತಾ ಹೋದಾಗ, ಅಥವಾ ಬಾಲ್ಯದಿಂದಲೇ ತಗೊಂಡು ನಮ್ಗೆ ನೋಡ್ತಾ ಹೋದಾಗ ಯಾರ್ಯಾರಿಗೆ ಹಾನಿ ಮಾಡಿ, ಸ್ಕೂಲಲ್ಲಿ ಎಷ್ಟು ಜನದ ಪೆನ್ ತಕೊಂಡಿರ್ತೇವೆ, ಎಷ್ಟು ಜನಕ್ಕೆ ನಾವು ಹಲ್ಲಿ ಹೊಡೆದಿರ್ತೇವೆ, ರೋಡಿಸಮ್ ತೋರಿಸಿರ್ತೇವೆ, ಅವನ್ನೆಲ್ಲ ತಗೊಂತ ಹೋಗ್ಬೇಕು. ಅವರೆಲ್ಲ ಎಲ್ಲಿದ್ದಾರೆ, ಏನ್ ಕತೆ ಅಂತ ಹುಡುಕ್ಬೇಕು. ನನ್ನ ಸ್ಪಾನ್ಸರ್ ಒಂದು ವಿಚಾರ ಹೇಳಿದ್ರು. ಅವರು, ನಾನು ಒಬ್ಬರಿಗೆ ಬಂಗಾರ ಮಾಡಿಸ್ಲಿಕ್ಕೆ ಕೊಟ್ಟಿದ್ದೆ, ಹೆಂಡತಿಗೆ ತಾಳಿ ಚೇಂಜ್ ಮಾಡಿಕೊಟ್ಟಿದ್ದೆ. ಸ್ವಲ್ಪ ಅಮೌಂಟ್ ಕೊಟ್ಟಿದ್ರು, ಸ್ವಲ್ಪ ಅಮೌಂಟ್ ಕೊಟ್ಟಿರ್ಲಿಲ್ಲ. ಕುಡಿತ ದಿನಗಳಲ್ಲಿ ಅದು ಮಾಯ ಆಗುತ್ತೆ. ಸ್ವಲ್ಪ ಅಮೌಂಟ್ ಬಾಕಿ ಇತ್ತು, ಕೊಟ್ಬಿಟ್ಟಿದ್ರು ಅವ್ರು, ಪಾಪ ನಂಬಿಕೆಯಿಂದ ಕೊಟ್ಟಿದ್ರು. ಚೈನ್ ಅಂತೂ ತಗೊಂಡಿದ್ದಾರೆ, ಆದ್ರೆ ಆ ಸಾಲ ಮಾತ್ರ ಹಾಗೆ ಉಳಿದಿತ್ತು. ಎಷ್ಟೋ ವರ್ಷಗಳಾಗಿದೆ. ಅವ್ರು ಟ್ರಾನ್ಸ್ಫರ್ ಆಗಿ ಯಾವ್ದಾವ್ದೋ ಊರಿಗೆ ಹೋಗ್ಬಿಟ್ಟಿದ್ದಾರೆ, ಒಟ್ಟು ಸಿಕ್ಕೇ ಇಲ್ಲ. ಆದ್ರೆ ಹೇಗ್ ಬಂದ್ಮೇಲೆ ಅವರು ಕಟ್ಟಿ ಬಂದಾಗ ಅವ್ರು ಜ್ಞಾಪಕ ಬಂದಿದ್ದಾರೆ. ಅದನ್ನ ಅವರು ಯಾವ ಊರಿಗೆ ಹೋಗಿ ಆ ಒಂದು ಊರಲ್ಲಿ ಮತ್ತೆ ಹುಡ್ಕಾಡಿ ಆ ಅಂಗಡಿನೇ ಪಾಪ ಬದಲಾವಣೆ ಎಲ್ಲೆಲ್ಲೋ ಆಗಿದೆ, ಅವ್ರ ಅಂಗಡಿನೇ ಬಿಟ್ಟಾಕಿದ್ದಾರೆ. ಅವ್ರನ್ನ ಹೆಸರು ಇಟ್ಕೊಂಡು ಅವ್ರ ಬೀದಿಗೆ ಹೋಗಿ ಅವ್ರ ಮನೆಗೆ ಕೊಟ್ಟು ಬಂದಿದ್ದಾರೆ. ಆತರ 8 ಮತ್ತು 9ನೇ ಹೆಜ್ಜೆ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ತಿಳ್ಕೊಂಡವರಿಗೆ ಗೊತ್ತದೆ, ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತದೆ. ಹಾಗಾಗಿ ಎಷ್ಟು ವ್ಯಾಲ್ಯೂಬಲ್, ನಮ್ಗೆ ಭಾರಿ ಖುಷಿ ಆಗುತ್ತೆ ಈ ಒಂದು ಹೆಜ್ಜೆಯನ್ನು ಮಾಡಿದ್ದಕ್ಕೆ. 8 ಮತ್ತು 9ನೇ ಹೆಜ್ಜೆ ಮಾಡಿದ್ದು ನಾನು ಇದು ಭಾರಿ ಖುಷಿ ಪಡ್ತೇನೆ. ಯಾಕಂದ್ರೆ ಒಂದು ಇದಿದೆ, ಒಂದು ಪಾಯಿಂಟ್, ಯಾವುದು DVG ಅವರ ಮಂಕುತಿಮ್ಮನ ಕಗ್ಗದಲ್ಲಿ, ಪುಣ್ಯ ಮಾಡಿದ ಪಾಪ ಯಾರ ತಾತನದಂತೆ. ನನಗೆ ಈಗ ಆಸ್ತಿ ಅಂತಸ್ತು ಇದೆ, ಅಡೋ ಆಸ್ತಿ ಇದೆ, ಆದ್ರೆ ಹಿಂದೆ ಮಾಡಿದ ಪಾಪ ಕರ್ಮಗಳು ವಾಪಸ್ ಬಂದ್ಬಿಡುತ್ತೆ. ಅದನ್ನ ಕ್ಲಿಯರ್ ಮಾಡ್ಕೋಬೇಕು. ಕ್ಲಿಯರ್ ಮಾಡ್ಕೊಳ್ಳೋದಲ್ಲ ಇವತ್ತಿನ ಆಸ್ತಿ ಉಳಿಯೋದಿಲ್ಲ. ಇವತ್ತಿನ ಆಸ್ತಿನ ನೀನು ಅನುಭವಿಸ್ಬೇಕು, ಶಾಂತಿಯುತವಾಗಿ ಜೀವನ, ನೆಮ್ಮದಿಯಾದ ಜೀವನ, ಪೀಸ್ ಆಫ್ ಮೈಂಡ್ ಬೇಕು ಅಂದ್ರೆ ನೀನು ಹಳೆ ಮಾಡಿದ ಪಾಪಕರ್ಮಗಳನ್ನು ನೀನು ತೊಳ್ಕೋಬೇಕು. ಹಿಂದೆ ಹೇಳ್ತಾ ಇದ್ರು, ಗಂಗಾ ನದಿಯಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ಪಾಪಕರ್ಮಗಳು ಕಳೆಯುತ್ತೆ ಅಂತ. ನಮ್ಮ ಸದಸ್ಯರಿಗೆ ಗಂಗಾ ನದಿ ಅಂದ್ರೆ ಈ 8 ಮತ್ತು 9ನೇ ಹೆಜ್ಜೆ. ಇದು ಮಾಡಿದ ನಂತರ ನಮ್ಮ ಪಾಪಕರ್ಮಗಳು ತೊಳೆದು 10ನೇ ಹೆಜ್ಜೆಯಲ್ಲಿ ಡೈಲಿ ಇನ್ವೆಂಟ್ರಿ ತೆಗೆದು 11ನೇ ಹೆಜ್ಜೆ ಬಂದು ಕೂತ್ಕೊಂತೀವಿ ಪ್ರಾರ್ಥನೆ ಮತ್ತು ಧ್ಯಾನ ಮಾಡ್ಲಿಕ್ಕೆ, ಅವನ ಜೊತೆಗೆ ಕಾನ್ಶಿಯಸ್ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಸಿದ್ಧರಾಗಬೇಕು. ಆ ಲೆವೆಲಿಗೆ ಹೋಗ್ಬೇಕು ಅಂದ್ರೆ ಇದು ಪೂರ್ಣಗೊಳ್ಬೇಕು. ಅದಕ್ಕಾಗಿ ಲಿಸ್ಟ್ ಕರೆಕ್ಟಾಗಿ ಮಾಡ್ಬೇಕು. ಪಟ್ಟಿ ಮಾಡ್ಲಿಕ್ಕೆ ಹೇಳ್ತಾರೆ. ಮತ್ತೆ ಲಿಸ್ಟ್ ಮಾಡ್ತೇವೆ, ಲಿಸ್ಟ್ ಮಾಡಿದ ತಕ್ಷಣ ಮನಸ್ಸು ಏನಾಗುತ್ತೆ ಅಂದ್ರೆ, ದೊಡ್ಡ ಅಮೌಂಟ್ ಏನಾದ್ರು ಪರಿಹಾರ ಇದ್ಬಿಟ್ರೆ ಕೊಡ್ಲಿಕ್ಕೆ ಮನಸ್ಸೇ ಬರಲ್ಲ. ನಾನು ಹತ್ತಿರಲ್ಲ, ಎಲ್ಲಿಂದ ಕೊಡ್ಲಿ? ಆದ್ರೆ 8ನೇ ಹೆಜ್ಜೆಯಲ್ಲಿ ಏನಾದ್ರೆ, ನೀನ್ ಇಷ್ಟಪಡು ಮಾರಾಯ, ನೀನ್ ಬರೀ ಇಷ್ಟಪಡು, ಕೊಡು ಅಂತ ಹೇಳಿಲ್ಲ ಅಲ್ಲಿ, ಅದು 9ಕ್ಕೆ ಹೋಗುತ್ತೆ. ನೀನ್ 8ನೇ ಹೆಜ್ಜೆ ಮಾಡ್ತಾ ಇದೆಯಲ್ಲಿ ನೀನು ಅದು ಫಸ್ಟ್ ಇಷ್ಟಪಡ್ಬೇಕಾದ್ರೆ ಬಾಯಿ ಮಾತಲ್ಲಿ ಕೇಳಿದ್ದಾರೆ, ಸ್ಪಾನ್ಸರ್ ಹೇಳಿದ್ದಾರೆ, ಅದಕ್ಕೆ ನಾನು ನನಗೊಂದು ಅದೇ ಟೈಪ್ ಆಗ್ಬಿಡ್ತದೆ. ಒಂದ್ಸತಿ ಏನಾಗ್ಬಿಡ್ತು ಅಂದ್ರೆ, ಯಾವಾಗ ಹೇಳ್ತಾ ಇದ್ರು, ನಾನು 8ನೇ ತಿಂಗಳಿಂದಲೇ ಹೇಳ್ತಾ ಇದ್ರು, ಹೋಗಿ 8ನೇ ಮನೆಯವ್ರಿಗೆ ಹೋಗಿ ಸಾರಿ ಕೇಳ್ಕೊ ಅಂತ. ಯಾವುದೇ ಕಾರಣಕ್ಕೂ ನಾನು ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಮಾಡ್ಲೂ ಇಲ್ಲ. 11ನೇ ತಿಂಗಳು 12ನೇ ತಿಂಗಳು ಬಂತು, ನಂದು ಬರ್ತಡೇ ಫಿಕ್ಸ್ ಆಯ್ತು. ಅವಾಗ ಮತ್ತೆ ಫೋನ್ ಮಾಡ್ತಿರೋದು, ನೀನು ಹೋಗಿ ಸಾರಿ ಕೇಳ್ಕೊಂಡ್ ಬಂದಿದ್ಯಾ ಅಂತ. ನಾನು ಇಲ್ಲ ಸರ್, ಇನ್ನೂ ಮಾಡಿಲ್ಲ. ಒಂದು ಕಠೋರವಾಗಿ ಮಾತಾಡೋದು, ನೀನು ಈ ಜನ್ಮದಲ್ಲಿ ಬುದ್ಧಿ ಕಲಿಯಲ್ಲ ನಂತರ ಅಂದಾಗ ನಾನು ಏನ್ ಮಾಡಿದೆ, ಪ್ರಾರ್ಥನೆ ಮಾಡಿದೆ, ಭಗವಂತ ಈ ರೀತಿ ಆಗ್ಬಿಟ್ಟಿದೆ, ನಾನು ಏನ್ ಮಾಡ್ಲಿ, ಒಂದು ಫೋನ್ನಾರು ಮಾಡಿ ಹೇಳು, ಬರ್ತಡೇ ಕರಿ ಅವ್ರನ್ನ ಅಂತ ಒಂದು ಲಾಸ್ಟಿಗೆ. ಆವಾಗ ಏನ್ ಮಾಡಿದೆ, ಮೆಲ್ಲಕ್ಕೆ ಒಂದು ಫೋನ್ ಮಾಡಿ ಧೈರ್ಯ ಮಾಡಿದೆ. ಹೆಂಗೆ ಕೇಳ್ಕೊಳ್ಳೋದು ಸಾರಿ, ಹೆಂಗೆ ಕೇಳ್ಕೊಳ್ಳೋದು, ಭಾರಿ ಕಷ್ಟ ಇತ್ತು. ಅಷ್ಟು ತಿರ್ಸ ಹೋಯ್ತು ಬಿಡಿ ಸಂಬಂಧ. ನಾನು ಅವ್ರ ಮನೆಗೆ ಹೋಗಲೇ ಭಾರಿ ವರ್ಷ ಆಯ್ತು, ಅವ್ರು ಯಾರು ನಮ್ಮ ಮನೆಗೆ ಬರೋಂಗಿಲ್ಲ, ಈ ರೀತಿ ಎಲ್ಲ ಕಂಡೀಷನ್ ಇತ್ತು. ನಾನು ಹೆಂಡತಿ ನನ್ನ ಮಗ ಮಾತ್ರ ಹೋಗ್ತಿದ್ರು ಬರ್ತಿದ್ರು ಅಷ್ಟೇ. ಹಾಗಾಗಿ ಏನ್ ಮಾಡೋದು ಆದ್ರೂ ಧೈರ್ಯ ಮಾಡಿ ಒಂದು ದಿನ ಫೋನ್ ಮಾಡಿದೆ. ಒಂದು ವಾರ ಇತ್ತು ನನ್ನ ಬರ್ತಡೇಗೆ.
ಆ ಮನೇಲಿರೋ ಅವ್ರ ಅಕ್ಕ ಎತ್ತಿದ್ರು. ಒಂದು ಮಾತು ಹೇಳಿದೆ, ಒಂದೇ ಮಾತು: ನಾನು ಹಿಂದೆ ಮಾಡಿದ ಪಾಪ ಕರ್ಮಗಳನ್ನೆಲ್ಲ ಮನ್ನಿಸ್ಬಿಡಿ, ನನ್ಗೆ ಕ್ಷಮಿಸ್ಬಿಡಿ. ನಂದು ಕುಡಿತ ಬಿಟ್ಟು 1 ವರ್ಷ ಆಯ್ತು. ಇವಂತ ದಿವಸ ನನ್ನ ಬರ್ತಡೇ ಮಾಡ್ತಾ ಇದ್ದಾರೆ ನನ್ನ ಗುಂಪಲ್ಲಿ, ನೀವು ದಯಮಾಡಿ ಬರಬೇಕು ಅಂತ ಅಷ್ಟೇ. ಆಯ್ತು ಅಂದ್ರು, ಇಟ್ರು. ಅವರು ಹಂಗೆ ಸಿಕ್ಕೊಂಡ್ಬಿಡ್ತು ನನ್ನ ಇದರಲ್ಲೆಲ್ಲ. ಆಮೇಲೆ ನಾನು ಸ್ಪಾನ್ಸರ್ ಮತ್ತೆ ಸಿಕ್ಕೊಂಡು ಹೌದು, ಹೋಗಿ ನಾನು ಮಾನ ಮರ್ದಿ ಚಲ್ದೇ ಬಿಟ್ಟ ಇವಯ್ಯ. ಸತ್ಯವಾಗಿ ಹೇಳ್ತೀನಿ, ಅದ್ರ ರಿಸಲ್ಟ್ ಇವತ್ತು ಹೇಳ್ಬೇಕು ಅಂದ್ರೆ ನನ್ನ ಅಕ್ಕಪಕ್ಕ ನನ್ನ ಬಾಬಾ ಮಾಮ ಈಗ ಕೂತೆ ನನಗೇನ್ ಬೇಕೋ ಸಪೋರ್ಟ್ ಮಾಡ್ಲಿಕ್ಕೆ ಸಿದ್ಧ ಇರ್ತಾರೆ. ನನ್ನ ಎಷ್ಟೋ ಸತಿ ರಕ್ಷಣೆ ಮಾಡ್ಲಿಕ್ಕೆ ಅವ್ರ ಪಾತ್ರ ದೊಡ್ಡದಿದೆ. ತಿರುಚಿದ ಸಂಬಂಧಗಳು ಒಂದ್ಗೂಟಿದೆ. ಆವತ್ತು ಮಾಡಿದ ಒಂದೇ ಒಂದು, ಅದು ಇಂಟ್ರೆಸ್ಟ್ ಇಲ್ದಲೆ ಗೌರವ ಬಿಟ್ಟೆ ನಾನು. ಅವತ್ತು ಮಾಡಿದ ಒಂದು ಸಣ್ಣ ಒಂದು ಕ್ಷಮಾಪಣೆ ಎಷ್ಟು ಅನುಕೂಲ ಮಾಡುತ್ತು ಅಂತ. ಅವ್ರು ಹೇಳಿದಾಗೆ ಮಾಡಿದ್ರೆ ಇನ್ನೆಷ್ಟು ಆಗ್ಬೋದಾಗಿತ್ತು ಯೋಚನೆ. ಹಾಗಾಗಿ ಈ ಒಂದು ಹೆಜ್ಜೆಯಲ್ಲಿ ಇದೆಯಲ್ಲ, ಇದು ಸಂಬಂಧಗಳನ್ನ ಯಾವ ರೀತಿ ಕೂಡ್ಸ್ಕೊಡುತ್ತೆ ಅಂದ್ರೆ ಅಷ್ಟು ಮಟ್ಟಿಗೆ ಕೂಡ್ಸ್ಕೊಡುತ್ತೆ. ನಾವೇನ್ ಮಾಡ್ತೀವಿ, ಇನ್ನೂ ನೆಗ್ಲಿಜೆನ್ಸಿ ಮಾಡ್ತಾನೆ ಇರ್ತೇವೆ, ಪೋಸ್ಟ್ಪೋನ್ ಮಾಡ್ತಾನೆ ಇರ್ತೇವೆ. ಹುಡುಕಿ ಮಾಡೋದ್ರಿಂದ ಅತ್ಯಂತ ಲಾಭಗಳಾಗುತ್ತೆ. ಲಾಭಕ್ಕೋಸ್ಕರ ಮಾಡೋದಲ್ಲ ಇದು. ನನ್ನ ಅಡೆತಡೆಗಳು ನಿವಾರಣೆ ಆಗಬೇಕು, ನಾನು ಸ್ವಸ್ಥವಾಗಬೇಕು, ನಂದ ಇನ್ನೊಂದು 4 ಜನಕ್ಕೆ ಪ್ರಯೋಜನ ಆಗ್ಬೇಕು ಅಂದ್ರೆ ಈ ಹೆಜ್ಜೆ ಮಾಡಿದ ಅನುಭವ ಆಗುತ್ತೆ. ಬಹಳಷ್ಟು ಜನ ಹಿರಿಯ ಬಂಧುಗಳಿದ್ದೇವೆ. ನಾವು ಈ ಹೆಜ್ಜೆ ಮಾಡಿದ ಅನುಭವ ತಗೊಂಡ್ರೆ ಮುಂದಿನ ನಾವು ನಮ್ಮ ಕೆಲಸಕ್ಕೆ ಏನಾದ್ರು ಹೇಳಿಕ್ ಸಾಧ್ಯ ಇದೆ. ಇದು ನಾನೇ ಮಾಡ್ಲಿಲ್ಲ ಅಂದ್ರೆ ನಾನು ಏನು ಹೇಳಿಕ್ ಸಾಧ್ಯ. ಆಗುವ ಲಾಭಗಳು ಬೇಕಾದಷ್ಟೇ. ಸಂಬಂಧಗಳು ಎಷ್ಟು ಇಂಪಾರ್ಟೆಂಟ್ ಅಂತ ನಾವೆಷ್ಟು ಕಳ್ಕೊಂಡ್ಬಿಟ್ಟಿದ್ವಿ ಕುಡಿಯುವಾಗ. ನಮ್ಮ ಸ್ನೇಹಿತರು, ನಾನು ಹೇಳ್ತೇನೆ, ಪ್ರಾಣ ಕೊಡುವಂತ ಸ್ನೇಹಿತರು ಯಾಕೆ ದೂರ ಆದ್ರು ಅಂತ ನಾನು ಯೋಚನೆ ಮಾಡಿದಾಗ ನನಗೆ ಗೊತ್ತಾಗುತ್ತೆ, ಬರೇ ನನ್ನ ಅಹಂಕಾರ. ಕುಡಿಯುವಾಗ ಒಂದು ದಿವಸ ನಾನು ಕುಡಿದು ಮಾತಾಡಿದ್ದೇನೆ, ಸುಮಾರು 8 ಜನ ಕೂತಿದ್ದು ಒಬ್ಬೊಬ್ಬರಾಗಿ ಎದ್ದೋಗಿದ್ದಾರೆ. ನಾನು ಎಷ್ಟು ಹಾನಿ ಮಾಡಿದ್ದೇನೆ ಅಂದ್ರೆ ಅಷ್ಟು ತಾಳ್ಮೆ ತಗೊಂಡಿದ್ದಾರೆ ನನ್ನ ಸ್ನೇಹಿತರು ನನ್ನ ಸಲುವಾಗಿ. ನನ್ನ ತಾಯಿ ನನಗೋಸ್ಕರ ತಾಳ್ಮೆ ತಗೊಂಡಿದ್ದಾರೆ. ನಾವೆಷ್ಟು ಹಣ ಊಟ ಮಾಡಿದ್ರು. ನನ್ನ ಹೆಂಡತಿ ತಾಳ್ಮೆ ತಗೊಂಡಿದ್ದಾರೆ. ಇವತ್ತು ನನ್ನ ಜೊತೆಗೆ ಇದ್ದಾರೆ. ಕುಡಿಯುವ ಕೊನೆಯ ದಿನಗಳಲ್ಲೂ ಕೂಡ ನನ್ನ ಬಿಟ್ಟು ಹೋಗಿದ್ದಾರೆ. ಎಷ್ಟು ತಾಳ್ಮೆಯನ್ನು ಕೊಟ್ಟಿದ್ದಾನೆ ಭಗವಂತ ಅವರಿಗೆ. ಆ ಗುಣದಲ್ಲಿ ಒಂದು ಅಂಶನೂ ಇಲ್ಲ ನಮಗೆ. ಅದೆಲ್ಲ ಯಾವ ರೀತಿ ನಮಗೆ ಕರುಣಿಸಿದ್ದಾನೆ ದೇವರು, ಅಂತವ್ರನ್ನೇ ನಮಗೆ ಕರುಣಿಸಿರ್ತಾನೆ. ಎಂತೆಂತ ಕೆಲಸ ಮಾಡಿ ನಾವೆಲ್ಲ ತೀರ್ಸ್ಕೊಂಡ್ಬಿಡ್ತೀವಿ ಆ ಸಂಬಂಧಗಳು. ಆ ಸಂಬಂಧಗಳು ರಿಪೇರಿ ಆದ್ಮೇಲೆ ಆಗುವ ಬದಲಾವಣೆನೇ ಬೇರೆ. ಯಾವಾಗ ರಿಪೇರಿ ಆಗುತ್ತೆ ಅಂದ್ರೆ ನಾನು ಕರೆಕ್ಟಾಗಿ 8ನೇ ಹೆಜ್ಜೆ ಪಟ್ಟಿ ಮಾಡಿದಾಗ ಮತ್ತು ಹೊಕ್ಲಿಂದ ಬರ್ಬೇಕು, ನಾನು ಅವ್ರಿಗೆ ಪರಿಹಾರ ಕೊಡ್ಬೇಕು ಅಂತ. ಹೊಕ್ಲಿಂದ ಬಂದ್ರೆ ಮಾತ್ರ ಸಾಧ್ಯ. ನಾನು ಫ್ರೆಂಡ್ಸ್ ಇವತ್ತು ಭಾರಿ ಇಷ್ಟಪಡ್ತೇನೆ. ಅವರ ಪ್ರೀತಿ ನಾನು ಕಳ್ಕೊಂಡ್ಬಿಟ್ಟಿದ್ದೇನೆ. ಭಾರಿ ಖುಷಿ ಪಡ್ತಾರೆ. ನಾನು ಯಾವಾಗ ನಿಮ್ಗೆ ಏನೋ ತಪ್ಪು ಮಾಡಿದ್ರೆ ಕ್ಷಮಿಸ್ ಮಾರೆ, ನೀನೆಂತ ಮಾರಾಯ, ಫ್ರೆಂಡ್ಶಿಪ್ ಅಲ್ಲ ಅವೆಲ್ಲ ಇಲ್ಲ ಅಂತ ಹೇಳ್ತಾರೆ. ಅದರಲ್ಲಿ ಒಬ್ಬ ಬಾಲ್ಯ ಸ್ನೇಹಿತ ಇದ್ದ. ಅವನು ಕರ್ಕೊಂಡೋಗಿ ಅವನಿಗೆ ಬಾಯಿ ಬಂದು ಬೈದ್ಬಿಟ್ಟಿದ್ದ, ನೀನು ನನ್ನ ಜೀವನವನ್ನ ಹಾಳು ಮಾಡ್ಬಿಟ್ಟೆ, ಕುಡಿಯೋದು ಕಳಿಸ್ಬಿಟ್ಟು ನೀನು ನನ್ನ ಜೀವನವನ್ನೇ ಹಾಳು ಮಾಡಿ. ಅವ್ನು ಮಾರನೇ ತಕ್ಷಣ ಡಾಕ್ಟರ್ ಹತ್ರ ಕರ್ಕೊಂಡೋಗಿ, ಒಬ್ಬ ಮಾನಸಿಕ ತಜ್ಞರ ಹತ್ರ ಕರ್ಕೊಂಡೋಗಿ ಉತ್ಸಾಹ ಭಾರಿ ಪ್ರಯತ್ನವನ್ನು ಮಾಡಿದ್ದ. ಕೊನೆ ನಾನು ಇನ್ನೂ ಹೀನ ಸ್ಥಿತಿ ಹೋದ್ಮೇಲೆ ನಾನು ಬಿಟ್ಟಾಕ್ಬಿಟ್ಟ. ಆಮೇಲೆ ಮತ್ತೆ ಅವನ ಸಂಬಂಧ ಕೂಡ್ಕೊಂಡಿದೆ. ಚಟಿ ದೋಸ್ತರು. ಅಷ್ಟು ವರ್ಷ ನನ್ನ ಕುಡಿತದ ಕೊನೆಯ ದಿನಗಳಲ್ಲಿ ನಾನು ಎಷ್ಟು ಹಾನಿ ಮಾಡಿದ್ರು ಒಟ್ಟೆ ಒಂದು ಪಾಯಿಂಟ್ ಅಲ್ಲಿ ಅವನ ಸಂಬಂಧ ರಿಪೇರಿ ಆಯ್ತು. ಹೇಗೆ ಬಂದ ನಾನು ಅವನ ಹತ್ರ ಹೇಳ್ಕೊಂಡ್ಬಿಟ್ಟೆ, ನಾನು ಹಿಂಗೆ ಮೆಂಬರ್ ಆಗಿದ್ದೀನಿ, ನನಗಿಂತ ರೋಗ ಬಂದ್ರ ಹೇಗೆ ನಾನು ನಿಮ್ಗಿಂತ ದೂರ ಹೋಗ್ಬಿಟ್ಟೆ, ಈಗ ನಾನು ರಿಪೇರಿ ಆಗ್ತಾ ಇದ್ದೇನೆ, ಇದರಲ್ಲಿ ಪ್ರೋಗ್ರಾಮ್ ಚೆನ್ನಾಗಿದೆ, ವೆರಿ ಗುಡ್ ಅಂತ. ನನಗೆ ಕಾರ್ಯಕ್ರಮ ಹೋಗ್ಲಿಕ್ಕೆ ಅವನು ಎಷ್ಟೋ ದುಡ್ಡು ಕೊಟ್ಟಿದ್ದಾನೆ. ನೀನು ಹೋಗ್ಬೇಕು ಆ ಥರ ಸಹಾಯ ಮಾಡಿದೆ. ಹಾಗಾಗಿ ನೋಡಿ, ನಮ್ಮ ತಿರುಚು ಸಂಬಂಧಗಳು ಯಾವ ರೀತಿ ರಿಪೇರಿ ಆಗುತ್ತೆ ಅಂದ್ರೆ ಈ 8ನೇ ಹೆಜ್ಜೆ ಮಾಡ್ಲಿಕ್ಕೆ ನಾನು ಮನಸ್ಸು ಮಾಡಬೇಕು, ನಾನು ಹಾನಿ ಮಾಡಿದ ಪಟ್ಟಿ ಮಾಡಬೇಕು, ಅವ್ರ ಹೆಸರು ಬರೀಬೇಕು, ಪರಿಹಾರ ಕೊಡ್ಲಿಕ್ಕೆ ಇಷ್ಟಪಡಬೇಕು. ಅದರಲ್ಲಿ ಈಗ ಮಾಡುತ್ತೇನೆ, ಸ್ವಲ್ಪ ದಿನ ಆದ್ಮೇಲೆ ಮಾಡ್ತೇನೆ, ಸ್ವಲ್ಪ ನಂತರ ಮಾಡ್ತೇನೆ. ಯಾಕಂದ್ರೆ ಈಗ ದೊಡ್ಡ ಅಮೌಂಟ್ ಇದ್ರೆ ಕೊಡ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಅದು ಟೈಮ್ ತಗೋಬೇಕು, ನಂತರ ಮಾಡ್ತೇನೆ. ಇನ್ನೊಂದು, ಕೆಲವು ಜನಕ್ಕೆ ಕೊಡ್ಲಿಕ್ಕೆ ಆಗೋದಿಲ್ಲ, ಕೆಲವು ಜನಕ್ಕೆ ತಂದೆ ಹತ್ರ ಕ್ಷಮಾಪಣೆ ಕೇಳಲಿಕ್ಕೂ ಆಗೋದಿಲ್ಲ. ನನ್ನ ಸ್ಪಾನ್ಸರ್ ಒಪ್ಪಿದ್ದೆ, ಮೊದಲಾಗಿ ತಂದೆ ತಾಯಿ ಕಾಲಿಗೆ ಕ್ಷಮಾಪಣೆ ಕೇಳಲಿಲ್ಲ. ನಮ್ಮ ತಂದೆ ತಾಯಿ ನನಗೆ ಹಾನಿ ಮಾಡಿದ್ದಾರೆ, ತಾರತಮ್ಯ ಮಾಡಿದ್ದಾರೆ ಅಂತ. ನನ್ನ ತಮ್ಮಂಗೆ ಒಂಥರ ನನಗೊಂದ್ಸಲ. ಅವೆಲ್ಲ ಬಿಟ್ಟಾಕು, ಬೇರೆಯವ್ರ ಬದಿ ನೋಡ್ಲಿಕ್ಕೆ ಹೋಗಬೇಡ, ನಿನ್ನ ಬದಿ ಮಾತ್ರ ಹೋಗ್ಬೇಕು. ನೀನು ಹೋಗಿ ತಂದೆ ಕಾಯಿಲೆ ಬಿದ್ರು ಕೊನೆಯ ದಿನಗಳಲ್ಲಿ ಕಾಲಿ ಬಿದ್ದು ಕ್ಷಮಾಪಣೆ ಕೇಳೋ ಮಾರ ಈಗಲಾರು ಅಂತ. ಕೊನೆಗೂ ಅವನು ಆತ ಮಾಡಲೇ ಇಲ್ಲ, ಹಾಗೆ ಸತ್ತೇ ಹೋಗ್ಬಿಟ್ಟ.
ಮುಂದುವರಿಲಿಲ್ಲ ಅವ್ರಿಗೆ, ಆಧ್ಯಾತ್ಮಿಕತೆ ಮುಂದುವರಿಲಿಲ್ಲ, ಸ್ಟ್ರಕ್ ಆಗ್ಬಿಡುತ್ತೆ. ಯಾಕೆಂದ್ರೆ ಬರೀ ನಮ್ಮ ಬದಿ ಮಾತ್ರ ನೋಡ್ಬೇಕು. ನಮ್ಗೇನಾಗುತ್ತೆ, ನನ್ನ ಶತ್ರುಗಳಿಗೆ ಅವ್ನು ಮಾಡಿದ್ ಹಾನಿ ಮಾಡಿದ್ ನನಗೆ ಅಂತ, ನನಗೆ ಅವ್ನು ಹಾನಿ ಮಾಡಿದ್ದು ಅಂತಲೇ ಇದೆ. ನನಗೆ ಈ 8ನೇ ಹೆಜ್ಜೆ ಓದಿದಾಗ ಒಂದ್ಸತಿ ಹಾನಿ ಮಾಡಿದ ವ್ಯಕ್ತಿಗಳ ಪಟ್ಟಿ ಮಾಡಿ ಅಂದ್ರೆ, ನನಗೆ ಯಾರು ಹಾನಿ ಮಾಡಿದ್ರೆ ಆ ಪಟ್ಟಿ ಮಾಡಿದ್ದೆ ನಾನು. ನನಗೆ ಯಾರ್ಯಾರು ತೊಂದರೆ ಕೊಟ್ರು, ಪಕ್ಕದ ಮನೆ ತೊಂದರೆ ಕೊಟ್ಟ, ನನಗೆ ಕುಡಿಯುವಾಗ ಓನರ್ ಅಂದ್ರೆ ಕ್ಯಾಶಿಯರ್ ನನಗೆ ತೊಂದರೆ ಕೊಟ್ಟ, ಆ, ಈ ರೀತಿ ನನಗೆ ಸಾಲ ಇಷ್ಟು ಬರ್ಬೇಕಾಗಿದೆ, ಇಷ್ಟು ಜನ ನನಗೆ ಕೊಡ್ಬೇಕು, ಮೋಸ ಮಾಡಿದ್ದಾರೆ, ಸರಿ ಈ ತರ ನನಗೆ ಯಾರು ಹಾನಿ ಮಾಡಿದ್ರೆ ಆ ಪಟ್ಟಿ ಮಾಡಿದ್ದೆ. ಆ ತರ ಅಲ್ಲ, ನೀನು ಯಾರಿಗೆ ಹಾನಿ ಮಾಡಿ, ಅವ್ರು ಎಷ್ಟೇ ದೊಡ್ಡ ಹಾನಿ ಮಾಡಿದ್ರು ಕೂಡ ಅದು ಬಿಟ್ಟು ನಿನ್ನ ಬದಿಯ ಹಾನಿ ಪಟ್ಟಿಯನ್ನ ನೀನ್ ಮಾಡ್ಬೇಕು. ಅವ್ರು ನನಗೆ ಮಗನೆ ಅಂತ ಇದ್ರು, ನೀನ್ ರಿವರ್ಸ್ ಮಾತಾಡಿದ್ಯಾ ಅಂತ ಕರೆ, ಅದನ್ನ ಬರೀ ಇಲ್ಲಿ. ನೀನು ಒಂದು ಕೆಟ್ಟ ಶಬ್ದವನ್ನು ಉಪಯೋಗಿಸಿದ್ಯಾ, ಆದ್ರೆ ಅವ್ರು ಮಾಡಿದ ಆ ತರ ಹೇಳಿದ್ಕೆ ನಾನು ಹೇಳಿದೆ ಅಂತ ಇಲ್ಲ, ಅದು ಬರಲ್ಲ. ಅವ್ರು ಹೇಳಿದ್ರೆ ಅದು ಅವ್ರು ತಪ್ಪು. ನೀನು ಇಲ್ಲಿ ಈ ಮಾತಾಡಿದ್ದಕ್ಕೆ ನೀನು ಹೋಗಿ ಕ್ಷಮಾಪಣೆ ಕೇಳು. ಈ ತರ ಪಟ್ಟಿಗಳನ್ನ ನಾವು ಮಾಡ್ಬೇಕು. ನಾವು ಹಾನಿದ ನನ್ನ ಪಾತ್ರ ಮಾತ್ರ ನಾನು ಬರಿಬೇಕು ಹೊತ್ತು ಆ ಪಾತ್ರಕ್ಕೆ ಆ ರೀತಿ ಬಂದಿದ್ದಕ್ಕೆ ನಾನು ಈ ರೀತಿ ಮಾಡಿದೆ ಅಂತ ಯಾವತ್ತು ಹೇಳಬಾರ್ದು. ಆ ತರ ಪಟ್ಟಿಯನ್ನ ನಾವು ಮಾಡಬೇಕಾಗಿದೆ. ಅದು 4ನೇ ಹೆಜ್ಜೆಲ್ಲೇ ಹೇಳಿರ್ತಾರೆ ಸ್ಪಾನ್ಸರ್, 4ನೇ ಹೆಜ್ಜೆಯಲ್ಲಿ ನಮ್ಮ ಬದಿಯನ್ನ ಕಸಗೊಳಿಸಲಿಕ್ಕೆ ಮಾತ್ರ ನಾವು ಇರುವುದು ಅಂತ. ಅದೇ ತರ ಇಲ್ಲಿ 8ನೇ ಹೆಜ್ಜೆ ಪಟ್ಟಿನೂ ಕೂಡ. ಆಮೇಲೆ ಅಮೆಂಡ್ಸ್ ಮಾಡೋದು ಫಿಸಿಕಲ್ ಅಮೆಂಡ್ಸ್ ಮತ್ತು ನಾನ್ ಫಿಸಿಕಲ್ ಅಮೆಂಡ್ಸ್. ಅಂದ್ರೆ ಕೆಲವು ಜನಕ್ಕೆ ತೊಂದರೆಯನ್ನು ನಾನು ಮಾಡಿದ್ದರೆ ಆ ತೊಂದರೆ ಭಾಗವನ್ನು ನಾನು ಕಟ್ಟಿಕೊಡಬೇಕು. ಆಮೇಲೆ ಮನಸ್ಸು ಮಾಡ್ಬೇಕು, ಕಟ್ಟಿಕೊಳ್ಳಿ, ಪಾಪ ಇಷ್ಟು ನಾನು ಹಾನಿ ಮಾಡಿದ್ದೇನೆ ಅವರಿಗೆ, ಈ ರೀತಿ ನಾನು ಮಾಡ್ಲಿಕ್ಕೆ ಮನಸ್ಸನ್ನ ಮಾಡಬೇಕು. ಇಲ್ಲಿ ಮನಸ್ಸು ಇಷ್ಟಪಟ್ಟೆವು ಅಂದ್ರೆ ಅದೇ ಮನಸ್ಸು ಮಾಡೇ ಇಷ್ಟಪಡ್ಬೇಕು. ಆಮೇಲೆ ಸಿದ್ಧರಿರ್ಬೇಕು. ಆಕ್ಚುಲಿ ವಿಲ್ಲಿಂಗ್ ಅಂದ್ರೆ ಅರ್ಥ ಇನ್ನೊಂದು ಸಿದ್ಧರಿರ್ಬೇಕು ಅಂತ. ಪರಿಹಾರ ಕೊಡ್ಲಿಕ್ಕೆ ನಾನು ಯಾವ ಕ್ಷಣದಲ್ಲಿ ಬೇಕಾದ್ರೂ ಸಿದ್ಧರಿರ್ಬೇಕು ಅಂತ. ಇದನ್ನ ನೀನು ಇಷ್ಟಪಟ್ರೆ, ಈಗ ನೋಡಿ ನಾನೊಂದು 1 ಲಕ್ಷ ರೂಪಾಯಿ ಯಾರಿಗೂ ಕೊಡ್ಬೇಕಾಗಿದೆ, ಹಾನಿ ಮಾಡ್ಬಿಟ್ಟಿದ್ದೇನೆ ಅಂದ್ರೆ ಅದೇ ಯಾರಿಗೂ ಗ್ಯಾರಂಟಿ ಇಲ್ಲ ಎಂತ ಇಲ್ಲ. ಅವ್ನು ತಂದು ಕೇಳಿದ್ರೆ ಹೋಗಲ್ಲ ಅಂತ ಅನ್ಬೇಕು. ನಾನು ಸ್ಟಾರ್ಟಿಂಗ್ ದಿನಗಳಲ್ಲಿ ಹಂಗೆ ಆಯ್ತು, ನಂದು ಪಟ್ಟಿ ನಡೀತು. ಎಂತ ಸಾಲದ ಪಟ್ಟಿ ನಡೆದಾಗ, ಆ ಫೋರ್ತ್ ಸ್ಟೆಪ್ ಮಾಡುವಾಗ ಸಾಲದ ಪಟ್ಟಿ ನಡೆದಾಗ ಆ ವಾಪಸ್ ಕೊಡದಲ್ಲೇ ಇರೋದು 80,000 ವಾಪಸ್ ಕೊಡ್ಲೇಬೇಕಾಯ್ತು. ಯಾಕಂದ್ರೆ ಬ್ಯಾಂಕ್ದು ಮತ್ತು ನನ್ನ ಗೋಲ್ಡ್ ಎಲ್ಲ ಹಣ ಇಟ್ಟಿತ್ತು 80,000. ಇನ್ನು 80,000 ಮಾರುಕಟ್ಟೆಗಳು ಸಾಲ ಇತ್ತು, ವ್ಯಾಪಾರಿಗಳು ಸಾಲ ಇತ್ತು, ಅಥವಾ ಬೀಡ ಅಂಗಡಿ, ರೇಷನ್ ಅಂಗಡಿ ಇಂಥವೆಲ್ಲ ಕೊಡ್ಲೇಬೇಕಂತ ನಿಯಮ ಇಲ್ಲ, ಅದು ಬರ್ದಿದ್ದೆ. ಇವೆಲ್ಲ ಕೊಡೋದು ಬೇಡ ಅಂತ ಕಾಕೊಡ್ತಿದ್ದೆ. ಇದು ಮಾತ್ರ ನಂದು ಅಂತ ನನ್ನ ಮನಸ್ಸು ಆವಾಗ ಹಾಗೆ ಇದ್ದಿತ್ತು. ಇದಕ್ಕೆ ಯಾವ್ದೋ ಗ್ಯಾರಂಟಿ ಇಲ್ವ, ನಾವು ಬಂದು ವಸೂಲಿ ಮಾಡಿದ್ರೆ ಹೋಗಲ್ಲ ಅಂತ ಕಳಿಸ್ಬೋದು. ಆಮೇಲೆ ಗೊತ್ತಾಯ್ತು ನನಗೆ, ಯಾವಾಗ ಬೆಳವಣಿಗೆ ಆಗ್ತಾ ಹೋಯ್ತು, ನಾನು 80 1,60,000 ನನ್ನ ಸಾಲ, ಒಂದು ಪಟ್ಟಿ. ಅವಾಗ ನನಗೆ ಜ್ಞಾನೋದಯ ಆಯ್ತು. ಮೋಸ ಮಾಡುವ ಬುದ್ಧಿ ನನಗಿದ್ದೇ ಇರುತ್ತೆ. ಕ್ಯಾರೆಕ್ಟರ್ ಡಿಫೆಕ್ಟ್ಸ್ ಅದು ಮೊದಲಿಲ್ದಿದ್ರು, ತಂದೆ ತಾಯಿಯಿಂದ ಬಂದಿದ್ರು ಕೂಡ ಈಗ ನಾವು ಕುಡಿಸಿದಾಗ ಆಗುತ್ತೆ, ಸ್ವಾರ್ಥ ಬಂದ್ಬಿಡುತ್ತೆ. ಬರೇ ಮೋಸ ಮಾಡಿದೆ. ಗಾಂಧಿ ಸಾಟಿಗೆ ಎಷ್ಟು ಮೋಸ ಮಾಡಿದ್ದೆ ಅರ್ಧ. ಒಂದ್ಸತಿ ಯಾವಾಗ ಈಗ ಗಾಂಧಿ ಜಯಂತಿ ದಿನ ಬ್ರಾಂಡಿ ಸ್ಟಾಪ್ ಆಗಿತ್ತು. ಬಂದು ಎಲ್ಲಾ ಕಡೆ ಬಂದಿತ್ತು, ಬ್ಲಾಕ್ ಅಲ್ಲಿ ಕೊಡ್ತಾ ಇತ್ತು. ಇಲ್ಲಿ ಈ ಕಡೆ ಓನರ್ ನಿಂತಿದ್ದ, ಅಲ್ಲಿ ಬ್ಲಾಕ್ ಅಲ್ಲಿ ಅಸಿಸ್ಟೆಂಟ್ ಕೊಡ್ತಾ ಇದ್ದ ಕತ್ಲಲ್ಲಿ. ಇವನಿಗೆ ನಾನು ಕೊಟ್ಟೆ. ಎಷ್ಟು ಅಂದ್ರೆ ಯಾವ ಚೀಪರ್ ಯಾವ್ದೋ ಜಾಸ್ತಿ ಹೇಳ್ತಾರೆ ರೇಟು, ಕೊಟ್ಟೆ ಅಷ್ಟು. ಕೊಟ್ಟೆ ಅಲ್ಲಿ ನಿಂತ್ಕೊಂಡಾಗ ಅಸಿಸ್ಟೆಂಟ್ ಒಂದು ಬಾಟ್ಲಿ ಕೊಟ್ಟ. ನಾನು ಅದ್ರ ಜೋಬಿಗೆ ಇಟ್ಕೊಂಡೆ. ಅದು ನೋಡ್ತೀನಿ ಹೈ ಲೆವೆಲ್ ಅದು. ಆಮೇಲೆ ಏನಾಯ್ತು, ಇನ್ನೊಂದು ಬಾಟ್ಲಿ ತೆಗೆದು ಕೊಟ್ಟ, ಅದನ್ನು ಇಸ್ಕೊಂಡು ಬಂದೆ. ಅಂದ್ರೆ 2 ಬಾಟ್ಲಿ, ಒಂದು ಅಮೌಂಟ್ಗೆ 2 ಬಾಟ್ಲಿ ತಗೊಂಡ್ಬಂದೆ. ಈಗ ನಾನು ಅದಕ್ಕೆ ಏನು ಪರಿಹಾರ ಕೊಡೋದು, ಅದ್ರ ಬಗ್ಗೆ ಸ್ಪಾನ್ಸರ್ ಜೊತೆ ಮಾತಾಡ್ತಿದ್ದೆ. ಅದ್ರ ಆತರ ಕೆಲವೊಂದು ಪರಿಹಾರ ಕೊಡಬೇಕಾದ್ರೆ 9ನೇ ಹೆಜ್ಜೆಗೆ ಹೋಗುತ್ತೆ, ಯಾವ ರೀತಿ ಕೊಡಬೇಕು ಏನ್ ಕತೆ. ಸ್ಪಾನ್ಸರ್ ವಿತೌಟ್ ಸ್ಪಾನ್ಸರ್ ನಾವು ಏನು ಮಾಡಕ್ ಮೂವ್ಮೆಂಟ್ ಮಾಡಬಾರ್ದು. ಇಲ್ಲಿ ಇಷ್ಟಪಡು ಅಷ್ಟೇ, ನೀನು ಈ ತರ ಎಲ್ಲ ಪಟ್ಟಿ ಮಾಡಿ ಇಂಥ ಹಾನಿ ಮಾಡಿದ್ದೇನೆ, ಆ ತರ ನಾನು ಇಷ್ಟಪಡಬೇಕು, ಅದನ್ನ ಲೀಸ್ಟ್ ಮಾಡಬೇಕು. 9ನೇ ಹೆಜ್ಜೆ ಬರುತ್ತೆ, ಆ ಲೀಸ್ಟ್ ತಗೊಂಡೋಗಿ ಸ್ಪಾನ್ಸರ್ ಜೊತೆ ಕೂತ್ಕೊಂಡು ಅವ್ರು ಹೇಳ್ಕೊಡ್ತಾರೆ ಯಾವ್ಯಾವ ರೀತಿ ಇದನ್ನ ಮಾಡಬೇಕು. ನಾನಾಗೆ ಹೋಗಿ ಯಾವ್ದನ್ನು ಪರಿಹಾರ ಮಾಡಬಾರ್ದು. ಯಾಕಂದ್ರೆ ಅಲ್ಲಿ ಪರಿಹಾರ ಕೊಡ್ಲಿಕ್ಕೂ ಇದಿದೆ, ಏನೇನೋ ಕೊಟ್ಟು ಏನೇನೋ ಮತ್ತೆ ಹಾನಿ ಮಾಡ್ಕೊಳ್ಳೋದಲ್ಲ. ವಿತೌಟ್ ಸ್ಪಾನ್ಸರ್ ಪರಿಹಾರ ಕೊಡುವಾಗಿಲ್ಲ. ಮತ್ತೆ ಇದ್ ಮುಂಚೆನೆ ಹೇಳ್ಬಿಟ್ಟಿದ್ದೀನಿ, ಸ್ಪಾನ್ಸರ್ನ ಮಾರ್ಗದರ್ಶನ ತಗೊಟ್ಟು ಪರಿಹಾರ ಕೊಡಬೇಕಾಗುತ್ತೆ. ಕೆಲವೊಂದು ಕೊಡೋಂಗಿಲ್ಲ ಪರಿಹಾರ, ಕೆಲವೊಂದು ಕೊಡೋಂಗಿಲ್ಲ, ಕೆಲವು ಸಂದರ್ಭ ಉಳಿದಲ್ಲ. ಅದು 9ನೇ ಹೆಜ್ಜೆ ಬರುತ್ತೆ. 9ನೇ ಹೆಜ್ಜೆ ಬಂದಾಗ ನಾನು ಅದ್ರ ಬಗ್ಗೆ ಹೇಳಕ್ ಶುರು ಮಾಡ್ತೇನೆ. ಇವತ್ತಿಗೆ ನಾನು ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. ಆಲಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು.
ತುಂಬ ಧನ್ಯವಾದಗಳು ವೀರಣ್ಣ ಸರ್ ನಿಮಗೆ. ಇವತ್ತಿನೊಂದು 8ನೇ ಹೆಜ್ಜೆಯ ಬಗ್ಗೆ ಒಳ್ಳೆಯ ವಿವರಣೆ ಅನುಭವ ನೀಡಿದ್ದೀರಿ. ಅದಕ್ಕೆ ಗುಂಪಿನ ಪರ ಧನ್ಯವಾದಗಳು ಸರ್. ಹಾಗೆ ಬಂಧುಗಳೇ, 5 ನಿಮಿಷ ಸಮಯ ಕಸಿದೆ. ಏನಾದರೂ ವಿಚಾರಗಳಿದ್ರೆ ಮಾತಾಡ್ಬೋದು ಬಂಧುಗಳೇ. ಹಲೋ ಸರ್, ನಮಸ್ತೆ. ನನ್ನ ಹೆಸರು ಗಣೇಶ್ ಅಂತೇಳಿ, ನಾನು ಅಮಲ್ರೂರಿಗೆ. ಕೇಳಿಸ್ತಿಲ್ಲ ಸರ್? ಹೇಳಿ ಗಣೇಶ್. ವೀರಣ್ಣ ಸರ್, ವೀರಣ್ಣ ಅವ್ರ ಲೈನ್ ಇದ್ದೀರಲ್ಲ?